ಈಗ ಕ್ರಾಂತಿ ಸಿನಿಮಾ ಮಾಡಿದಾಗ ಸರ್ವಿಸ್ ಆಗಿತ್ತಲ್ರಿ, ಆಕ್ಟಿಂಗ್ ಮಾಡುವ ಸರ್ವಿಸ್ ಅವ್ರ ನಿಮ್ಮಲ್ಲಿ ಸಿನಿಮಾ ಮಾಡ್ಯಾರಲ್ರಿ, ಅದಕ್ಕೆ ನಾ ಹೇಳಿದೆ ಅಂತ ಹೇಳ್ಬೋದು. ಸರ್ವಿಸ್ ಆಗೈತೆ ಅಂದ್ರೆ ತಪ್ಪು ತಿಳ್ಕೊಬಾರ್ದು. ಯಾರು ಫಸ್ಟ್ ನೋಡಿ ಇಂಟ್ರಾಕ್ಟ್ ಆಗಿದ್ರು ಏನು ಲವ್ ಎಟ್ ಫಸ್ಟ್ ಸೈಟ್ರು ಹೆಂಗ್ರಿ ಇದು? ಯಾಕಂತೆ ಎಷ್ಟು ವರ್ಷ ಆಯ್ತು ರೀ ನಮ್ದು ಮದುವೆಗೆ ಅಂತ ನಾ ಯಾರ ಮೇಲೆ ಅಂದ ಅಂತಾರೆ, ಯಾರು ನೀವು ಡ್ಯಾನ್ಸಿಗೆ ಕರ್ಕೊಂಬ ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರಿಯಾ ಸವಡಿ. ಇವತ್ತು ನಮ್ಮ ಜೊತೆ ಇದ್ದವರು ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು. ಇವ್ರನ್ನ ಬರೀ ನಾವು ಯೂಟ್ಯೂಬ್ ಅಥವಾ ಸಿನಿಮಾದಾಗ ಅಷ್ಟೇ ಅಲ್ಲ, ರಿಯಾಲಿಟಿ ಶೋಸ್, ಸ್ಟೇಜ್ ಶೋಸ್, ನಾಟಕದಾಗ ಪ್ರತಿಯೊಂದು ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಫೀಲ್ಡ್ದಾಗೂ ನೋಡ್ತೀವಿ. ಅವರು ನಮ್ಮ ಮುರುಗೋಡಿನ ಸಂಜು ಬಸಯ್ಯ, ಹಂಗ ಅವ್ರದ್ದು ವೆರಿ ಸಪೋರ್ಟಿವ್ ವೈಫ್ ಪಲ್ಲವಿ ಅವರು. ಸರ್ ವೆಲ್ಕಮ್ ರೀ. ಅಕ್ಕ ವೆಲ್ಕಮ್ ರೀ. ಥ್ಯಾಂಕ್ಸ್ ಫಾರ್ ಕಮಿಂಗ್ ರೀ. ಥ್ಯಾಂಕ್ ಯು. ಸರ್ ತಮ್ಮ ಹೆಸರು ಸಂಜು ಬಸಯ್ಯ, ಸಂಜುನೋ ಬಸಯ್ಯನೋ ರೀ? ಅಂದ್ರೆ ಸಂಜು ಅಂದ್ರೆ ನಾನು, ನನ್ನ ಹೆಸರು ಸಂಜಯ್ಯ. ಸಂಜು ಬಸಯ್ಯ ಅಂದ್ರೆ ನಮ್ಮ ಅಪ್ಪರು, ನಮ್ಮ ತಂದೆ. ಓಕೆ. ಸೊ ನಿಮ್ಮ ಫುಲ್ ಹೆಸರು ರೀ? ಸಂಜು ಬಸಯ್ಯ. ಇಲ್ರಿ, ನಮ್ಮ ಸೈಡ್ ಅಡ್ಡ ಹೆಸರು, ಬೆಂಗಳೂರು ಸೈಡ್ ಆದ್ರೆ ಅಡ್ಡ ಹೆಸರು ಅದು ಏನಿರುವುದಿಲ್ಲ. ಅಂದ್ರೆ ಸಂಜಯ್ಯ ಬಸಯ್ಯ ಶಿವಪ್ಪಯ್ಯನವ್ರ ಮಠ. ಶಿವಪ್ಪ. ಓಕೆ. ಉದ್ದಕ್ಕೈತೆ ಅಂತೇಳಿ ನಾ ಕಟ್ ಮಾಡ್ಕೊಂಡಿದ್ದು. ಭಾರಿ ಚಂದ. ಇಷ್ಟ ಸಂಜು ಬಸೆ ಅಂದ ಕೂಡ ಅದೊಂದು ಕ್ವಶನ್ ಮಾರ್ಕ್. ಇವ್ರ ಹೆಸರು ಸಂಜುನೋ ಬಸೆ ಅಂತ ಹೇಳಿ. ಸೊ ನಿಮ್ಮ ಪ್ರಾಪರ್ ಊರ್ ಸರ್? ನಮ್ದು ಮುರುಗೋಡ್ರಿ. ಮುರುಗೋಡ. ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಕಂಪ್ಲೀಟ್ ಅದ ರೀ. ಅಕ್ಕರಿ ನಿಮ್ದ್ರಿ? ನಾವೀಗ ನಮ್ಮ ತಾಯಿ ನಮ್ಮ ಅಣ್ಣ ಇದ್ದಿದ್ದೆಲ್ಲ ಗೋಕಾಕ್ರಿ. ಸೊ ತಮ್ಮ ಹೆಸರು ರೀ? ಪಲ್ಲವಿ. ಬಳ್ಳಾರಿ ಅಂತಿದ್ರಿ, ಈಗ ಹೆಸರು ಚೇಂಜ್ ಆಗೈತ್ರಿ. ಬಳ್ಳಾರಿ ನಿಮ್ಮ ಊರು ಏನು? ಮಮ್ಮಿ ಅವ್ರದ್ದು ಅಡ್ಡ ಹೆಸರು ಬಳ್ಳಾರಿನೇ ರೀ. ಅವ್ರ ಮುಂಚೆ ಎಲ್ಲ ಬೆಳೆದಿದ್ದೆಲ್ಲ ಬಳ್ಳಾರಿಯಲ್ಲಿ ಅಂತಂದು ನನಗೂ ಪಲ್ಲವಿ ಬಳ್ಳಾರಿ ಅಂತಂದಾನೆ ಹೆಸರು ಕೊಟ್ಟಿದ್ದು. ಸೊ ಹೆಂಗ ಮಿಲನ ಹೆಂಗ ಆತ್ರಿ ತಮ್ಮಿಬ್ಬರದು? ನಮ್ದು ಆರ್ಕೆಸ್ಟ್ರಾ ಬಿಡ್ರಿ. ಅಂದ್ರೆ ನಾವು ಕಾಮಿಡಿ ಕಿಲಾಡಿಗಳು ಸಿನಿಮಾ ಇಂಡಸ್ಟ್ರಿ ಹೋಗೋಕ್ಕಿಂತ ಮುಂಚೆ ಆರ್ಕೆಸ್ಟ್ರಾ ಮಾಡ್ತಿದ್ವಲ್ಲ, ಸ್ಟೇಜ್ ಫಂಕ್ಷನ್, ನಾಟಕ ಈ ತರ ಮಾಡ್ತಿದ್ವಿ. ಆರ್ಕೆಸ್ಟ್ರಾ ಫೀಲ್ಡ್ ಹೋದಾಗ ಅವರು ಡ್ಯಾನ್ಸಿಗೆ ಬರ್ತಿದ್ರು, ಅವಾಗ ಮಿಲನ. ಅಂದ್ರೆ ಇವ್ರು ಇನ್ನೂ ಕಾಮಿಡಿ ಕಿಲಾಡಿಗೆ ಹೋಗಿರ್ಲಿಲ್ರಿ, ಅವಾಗಿನಿಂದ ಪರಿಚಯ ನಮಗ. ಓಕೆ. ಸೊ ನಿಮ್ದು ಅಕ್ಕರ್ದು ಎಷ್ಟು ವರ್ಷದ ಪರಿಚಯ? ಅಂದ್ರೆ 2016ದಿಂದ ಅಂದ್ರೆ ಇಲ್ಲಿವರೆಗೂ 2016ರಿಂದ. ಸೊ ಯಾರು ಫಸ್ಟ್ ನೋಡಿ ಇಂಟ್ರಾಕ್ಟ್ ಆಗಿದ್ರು ಏನು ಲವ್ ಎಟ್ ಫಸ್ಟ್ ಸೈಟ್ರು ಹೆಂಗ್ರಿ ಇದು? ನೋಡಿ ಇಂಟ್ರಾಕ್ಟ್ ಆಗಿದ್ದು ನಾನು. ನೀವ ಕಾಂಟ್ಯಾಕ್ಟ್ ಮಾಡಿದ್ರಿ? ಹೆಂಗೆ ಏನಂತೇಳಿ ಫಸ್ಟ್ ಪ್ರಪೋಸಲ್ ಹೆಂಗಂತ ಹೋಗಿತ್ತು? ಅದೊಂದು ಕ್ಯೂರಿಯಾಸಿಟಿ ರೀ ಅದು ನಮಗೆ. ಅದೇ ಅದು ಲವ್ ಸ್ಟೋರಿ ಅಂದ್ರೆ ಎಲ್ಲ ಕಾಮನ್ ಹಂಗೆ ಇರ್ತಾವ್ರಿ. ಫಸ್ಟಿಗೆ ಒಬ್ರು ಕ್ರಶ್ ಆಗುತ್ತೆ, ಆಮೇಲೆ ಲವ್ ಆಗುತ್ತೆ. ಅಲ್ಲ, ಅವ್ರು ನಿಮ್ಗೆ ಹೆಂಗ್ ಒಪ್ಕೊಂಡ್ರು? ಮುಂಚೆ ಭಾಳ ಬೆಸ್ಟ್ ಫ್ರೆಂಡ್ ಇದ್ವಿ ನಾವು, ಕ್ಲೋಸ್ ಆಗಿ ಮಾತಾಡ್ಕೊಂತ ನಾವು ಒಳ್ಳೆ ಫ್ರೆಂಡ್ ಥರನೇ ಇದ್ವಿ. ಒಂದು ಹಂಗೆ ಮಾಮೂಲಿ ಯಾವುದೋ ಒಂದು ಜಗಳದಿಂದ ಬಂದು ಇವ್ರು ಪ್ರಪೋಸ್ ಮಾಡಿದ್ರಿ. ಅದು ಮೆಸೇಜ್ದಾಗ, ಇಲ್ಲೇ ಬಾಜೋದಾರ ಮೆಸೇಜ್ ನೋಡೋದ ಏನಂತಂದು ಅವಾಗ ಮೆಸೇಜ್ ಮಾಡಿದ್ರು ಐ ಲವ್ ಯು ಅಂತ ಅಂದೆ. ನಾನು ನಗಾಕ್ ಶುರು ಮಾಡ್ಬಿಟ್ಟಿನಿ, ನೀ ಲವ್ ಮಾಡತ್ತಿ ನನಗೆ. ನಾನು ಸುಮ್ ತಮಾಷೆಯಾಗಿ ಅವಾಗ ಒಂದು ಸ್ವಲ್ಪ ಸೀರಿಯಸ್ ಆದ್ರೆ ಅವಾಗ ಕನ್ಫರ್ಮ್ ಆಗಿದ್ದು ನನಗೆ. ಹೆಂಗ್ ಒಪ್ಸಿದ್ರಿ ನಿಮಗೆ? ನೀವು ಬ್ಯಾಡ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ಇವರು ಕಾಮಿಡಿ ಕಿಲಾಡಿಗೆ ಹೋಗಿ ಬಂದಿದ್ರು. ಅವಾಗ ಹೋಗಿ ಬಂದ್ಮೇಲೆ ಈಗ ಜನದ ದೃಷ್ಟಿ ಅದೇ ಅಲ್ರಿ, ಕಾಮಿಡಿ ಕಿಲಾಡಿಗೆ ಹೋಗ್ಯಾರ, ಇವ್ರಿಗೂ ಅವಕಾಶ ಸಿಗ್ತಾವ, ಅದಕ್ಕಂತಾನೆ ಲವ್ ಮಾಡತ್ತಾರೇನೋ ಅಂತ ತಿಳ್ಕೊಂತಾರ. ನಿಮ್ ಫ್ಯಾಮಿಲಿದಾಗೂ ಹಂಗೆ ತಿಳ್ಕೊಂತಾರ, ಬ್ಯಾಡ ಸೆಟ್ ಆಗಲ್ಲ ನಮ್ಗೂ ನಿಮ್ಗೂ ಅಂದ್ಮೇಲೆ ಇಲ್ಲ ಹಂಗೇನ್ ಆಗಂಗಿಲ್ಲ, ನೀ ಒಪ್ಕೋ ಅಂತಂತ ಒಂದ್ 3 ದಿನ ಒತ್ತಾಯ ಮಾಡಿದ್ರ. ಮುಂಚೆ ಪಲ್ಲು ಅನ್ನೋದು ಚೇಂಜ್ ಮಾಡಿ ಅಮ್ಮ ಅನ್ನಕ್ ಚಾರು ಮಾಡಿದ್ರು. ಬರೇ ಪ್ರಪೋಸ್ ಮಾಡಿ ಮಾರನೇ ದಿವಸ ಸ್ಟಾರ್ಟ್ ಆಯ್ತು ಅಮ್ಮ ಅನ್ನೋದು ಚಾಲು ಆಯ್ತು. ಇವೇನು ಇದ್ದಕ್ಕಿದ್ದ ಹಿಂಗ್ ಚೇಂಜ ಮಾಡೋಣ. ಆಮೇಲೆ ಯಾಕ್ರಿ ಅದು ಅಮ್ಮ ಅನ್ನೋದು? ಪ್ರೀತಿಯಿಂದ ಅವಾಗ ಕನ್ಫರ್ಮ್ ಆಯ್ತು, ಕರೆನೋ ನಿಜವಾದ ಲವ್ ಮಾಡತ್ತಾರ. ಅವಾಗ ನಾನು ಓಕೆ ಅಂತ ಹೇಳಿದೆ. ನೀವು ನಿಮ್ಮ ಮನ್ಯಾಗ ನೀವು ಆಲ್ರೆಡಿ ಒಪ್ಸಿದ್ರಿ? ಅಕ್ಕರ ಬಗ್ಗೆ ಹೇಳಿದ್ರಿ? ಇಲ್ಲ ಆಮೇಲೆ ಒಪ್ಸಿದ್ರಿ. ನಿಮ್ ಲವ್ ಆದಿಂದ ಎಷ್ಟನೇ ವರ್ಷಕ್ಕೆ ನಿಮ್ಮ ಮದ್ವಿದ? ಅಯ್ಯೋ, ನಮ್ 2021ಕ್ಕೆ ನಮ್ಮ ಮನ್ಯಾಗ ಹೇಳಿದ್ವಿ. ಒಂದ್ ಸ್ವಲ್ಪ ಒಪ್ಲಿಲ್ಲ ಸಂಬಂಧ ಒಂದು ಬ್ರೇಕಪ್ ಮಾಡ್ಕೊಂಡಿದ್ವಿ ಇಬ್ರು. ಬ್ರೇಕಪ್ ಆಗಿ ಮತ್ ಅದೇನ್ 3 days ಬ್ರೇಕಪ್, ಫ್ಯಾಮಿಲಿಗೂ ಬ್ರೇಕಪ್ ಅಂದ್ರೆ ಮನ್ಯಾಗ ಒಪ್ಲಿಲ್ಲ. ಈಗ ಅವ್ರ ಗಿಡ್ಡಕ್ ಅದಾರ, ಅವ್ರು ಕಟ್ಕೊಂಡು ನೀ ಏನ್ ಮಾಡಕ್ಕಿದೆ ಅಂತ ಅವರು ಅನ್ನೋದು, ಇವ್ರ ಮನೇಲಿ ಸ್ವಲ್ಪ ಅದು ಇದು ಅಂತೆಲ್ಲ ಹೇಳೋದ್ರಿಂದ ಬ್ಯಾಡ ಅಂತಂದು ಬ್ರೇಕಪ್ ಆಗಿತ್ತು ಒಂದು 3 days. ಅದಾದ್ಮ್ಯಾಗ ಮತ್
ಕಾಲ್ದಾಗ ಕಾಂಟ್ಯಾಕ್ಟ್ ಇದ್ವಿ, ಆಮೇಲೆ ಡೈರೆಕ್ಟ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಆಮೇಲೆ ಮನೇಲಿ ಹೇಳಿದ್ವಿ. ಸೊ ನಿಮ್ಮ ಆಫಿಷಿಯಲಿ ಮದ್ವಿ ಬೈಲೊಂಗಲ್ದಾಗ ಆತದು. ಎಲ್ಲಾರು ಎಲ್ಲ ಟ್ರೋಲರ್ಸ್ ಗೀಲರ್ಸ್ ಎಲ್ಲಾರು ಹಾಕಿದ್ರ ನೋಡಿ. ಬಟ್ ಅದಕ್ಕಿಂತ ಮೊದ್ಲು ನಿಮ್ದು ಆಲ್ರೆಡಿ ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ರಿಜಿಸ್ಟರ್ ಮ್ಯಾರೇಜ್ ಆಗಿತ್ರಿ. ಅವತ್ತಿನ ದಿವಸನೇ ನಾವೇನ್ ಮಾಡಿದ್ವಿ, ಗೂಡ್ಯಾಗ ಹೋಗಿ ಮ್ಯಾರೇಜ್ ಆಗಿದ್ವಿ. ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್. ಯಾರ್ಯಾರು ಬಂದಿದ್ರಿ ನಿಮ್ಮ ರಿಜಿಸ್ಟ್ರೇಷನ್ ಮ್ಯಾರೇಜಿಗೆ? ನಾವ್ ಅಷ್ಟೇ ಇದ್ವಿ. ಮತ್ತೆ ಇವ್ರ ಫ್ರೆಂಡ್ ಒಬ್ರು ಇದ್ರು. ಫ್ಯಾಮಿಲಿದಿಂದ ಫ್ಯಾಮಿಲಿದವ್ರು ಯಾರು ಎಂಟ್ರಿ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಸೊ ಅವ್ರು ಹೆಂಗ್ ಅದನ್ನ ನೀವು ಒಮ್ಮಿಗ್ಲೇ ಬಂದು ನಾವು ರಿಸೆಪ್ಷನ್ ಆಗೋಣ ಅಂತ ಹೇಳಿದ್ರು? ಇಲ್ಲ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನು ಓಡಿ ಹೋದ್ರು ಮದುವೆ ಆಗಿದ್ರೆ? ಆ ರೀತಿ ಏನು ಇಲ್ಲ. ಈಗ ಬರ್ತಾ ಇವ್ರ ಮನೇಲಿ ಇವ್ರ ಅಣ್ಣಂಗೆ ಇವ್ರಿಬ್ರಿಗೂ ಒಂದು ಹುಡುಗಿ ನೋಡಿ ಇಬ್ಬರದು ಸೇರಿ ಮದ್ವೆ ಮಾಡ್ಬೇಕಂತಂದು ಮಾತುಕತೆ ನಡೀತಿತ್ತು. ನಡಿವಾಗ ಇವ್ರ ಏನ್ ಮಾಡ್ಬಿಟ್ರು, ಇನ್ನೇನ್ ಮದ್ವೆ ಮಾಡಿಸ್ಬಿಡ್ತಾರ ಬೇರೆಯವ್ರ ಜೋಡಿ ಅಂತಂದ್, ಇಲ್ಲ ನಾವ್ ಹೆಂಗಾರ ಮಾಡಿ ರಿಜಿಸ್ಟರ್ ಆಗ್ಲೇಬೇಕು ಅಂತಂದ್ ಅವಾಗ ಒಂದ್ ನಿರ್ಧಾರ ತಗೊಂಡು ಪ್ಲಾನ್ ಮಾಡ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಆದ್ಮ್ಯಾಗ ಮದ್ವೆ ಆದ್ಮೇಲೆ ಯಾರಿಗೆ ಬಿಟ್ಟಿರಾಕ್ ಆಗತ್ರಿ, ಅವ್ರಿಗೆ ವೈಫ್ ಬಿಟ್ಟಿರಾಕೆಲ್ಲ ಆಗತ್ತ. ಅವ್ ಒತ್ತಾಯ ಮಾಡಾಕತ್ರ ಮನ್ಯಾಗ ಹೇಳು ಎಷ್ಟ್ ದಿನ ಅಂತ ಹಂಗೆ ಇರೋದಂತ. ಮ್ಯಾರೇಜ್ ಆಗಿ ಒಂದ್ ವಾರಕ್ಕೇನು ಏಪ್ರಿಲ್. ನೀವು ಮದುವೆ ಆದ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆದಿದ್ದು ನೀವು ವಾಪಸ್ ನಿಮ್ ಊರಿಗೆ ಹೋದ್ರಿ? ಇಲ್ಲ ರೀ. ಆಮೇಲೆ ಮನೇಲಿ ಹೇಳಿದ್ವಿ, ಹಿಂಗ ಲವ್ ಮಾಡಾತೀನಿ, ಮುಂಚೆ ಅವನೇ ಲವ್ ಮಾಡಾತೀನಿ, ಅವನೇ ಮದ್ವೆ ಆಗ್ತೀನಿ ಅಂದ್ರೆ ಮನೇಲಿ ಇಲ್ಲ ಆಗಲ್ಲ, ಮಾಡಕ್ ಬಿಡಲ್ಲ, ಅದ್ ಹೆಂಗ ಆಗ್ತೀರ ಅಂದ್ರೆ, ಇಲ್ಲ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿವಿ, ನಿಮ್ಗೆ ಏನ್ ಮಾಡಕ್ ಆಗಲ್ಲ, ಇನ್ಮ್ಯಾಗ ನಮ್ ಮ್ಯಾಗ ಬಿಟ್ಟಿದ್ದು ಒಂದು ಹೇಳೋದ್ ಕರ್ತವ್ಯ ಇತ್ತು, ಈಗ ಹೇಳಿವಿ ಅಂತಂದ್ ಅಂದ್ಮೇಲೆ ಆಯ್ತು ಇನ್ ಮುಂದ್ ಮಾತಾಡ್ಬೇಡ, ಮನಿ ಬಿಟ್ಟು ಹೋಗು ಅಂತಂದ್ರೆ ಅವತ್ತಿನವತ್ತೇ ಇವ್ರ ಜೋಡಿ ಬಂದ್ಬಿಟ್ಟೆ. ಸೊ ಈಗ ಅದು ಮನ್ಯಾಗದು ರೀ? ಈಗೆಲ್ಲ ಓಕೆ ಐತ್ರಿ, ಮಾತಾಡ್ಸೋದು ಬರೋದು ಹೋಗುದು. ನಿಮಗ್ರಿ ಹೆಂಗ್ ಟ್ರೀಟ್ ಮಾಡ್ತಾರಿ? ಮೊದ್ಲಿಂದನೂ ಟ್ರೀಟ್ ಇತ್ತು ನಮ್ಗೆ. ಮೊದ್ಲಿಂದನೂ ಫ್ರೆಂಡ್ಲಿ ಆಗಿದ್ವಿ ನಾವು, ಇವ್ರ ಬ್ರದರ್ ಒಂದೇ ಚಡ್ಡಿ ದೋಸ್ತ ಇದ್ದಂಗೆ. ನಮ್ಮ ಅಣ್ಣಂದು ಇವ್ರದ್ದು ಒಳ್ಳೆ ಫ್ರೆಂಡ್ಶಿಪ್. ಅವ್ರ ಮುಂಚೆ ಸ್ಟಾರ್ಟಿಂಗ್ ಹಿಂಗೆಲ್ಲ ಆಗಿದಂತ ಯಾರಿಗೋ ಸಿಟ್ಟು ಬರೋದು ಅಲ್ರಿ, ಕ್ಲೋಸ್ ಫ್ರೆಂಡ್ ಇದ್ದವ್ರ ಹಿಂಗ್ ಮಾಡಿದ್ಕೊಳ್ಳೆ ಮಾಮೂಲಿ ಅದೆಲ್ಲ ಸಿಟ್ಟು ಬರೋದು. ಮೊದ್ಲಿಂದನೂ ಇವ್ರ ಬ್ರದರ್ ಮಾಮ ಅನ್ಕೋತ ನಾವ್ ಕ್ಲೋಸ್ ಆಗಿ ಹೆಂಗಿದ್ವಿ ಅಂದ್ರೆ ಇವ್ರು ಹೊರಗಡೆ ಯಾರಂಗ್ ಕೇಳಿದ್ರ ಇವ್ರು ನನ್ ಲವರ್ ನೋಡೋಣಕ್ಕಿ ನಾನು ಕಾನ್ಫಿಡೆನ್ಸ್. ಬಟ್ ಮನಸ್ಸಲ್ಲಿ ಇರ್ಲಿಲ್ಲ, ಸುಮ್ ಏನೋ ಒಂಥರ ಆತರ ಆಗೋದ್ರಿಂದ ಹೇಳ್ತಿದ್ದೆ ನಾನು, ನನ್ ಲವರ್ ನೋಡ್ ನನ್ ಗಂಡ ನೋಡಿವ್ರ ಅನ್ನೋರು, ನಾನು ಅಕ್ಕಿ ನನ್ ಹೆಂಡತಿ ನೋಡೋಂತ ಇವ್ರು ಅನ್ನೋದು. ಬಟ್ ಲವೇ ಇರ್ಲಿಲ್ಲ ಇಬ್ಬರು ನಡುವೆ. ಏನೋ ನಮ್ಮ ಅಣ್ಣನ ಎದುರಿಗೆ ಅಂತಿದ್ವಿ, ಮನೇಲಿ ಎಲ್ರಿಗೂ ಅಂತಿದ್ವಿ. ಇದಕ್ಕಿದಂಗ್ ಸೀರಿಯಸ್ ಆದ್ಮ್ಯಾಗ ಕೆಲವು ಜನ ನಂಬೇ ಇರ್ಲಿಲ್ಲ, ತಮಾಷೆ ಮಾಡಾದಾರ ಬಿಡಿ. ಬಟ್ ನಿಮಗ ನೆಗೆಟಿವ್ ಕಮೆಂಟ್ಸ್ ಅಂತ ಹೇಳಿ ಹಿಂಗ ಬಾಳ್ ಬಂದು ಅನ್ಕೊಂತೀನಿ. ಈ ನೀವ್ ಯಾಕೆ ಅವ್ರನ್ನ ಆಗ್ಬೇಕು, ಅವ್ರು ಯಾಕೆ ನಿಮ್ಗ್ ಆಗ್ಬೇಕು ಅನ್ನೋ ಹೆಂಗಂದ್ರ ಏನಂತ ಹೇಳಿ ಫೇಸ್ ಮಾಡಿದ್ರಿ ನೀವು? ನೆಗೆಟಿವ್ ಕಮೆಂಟ್ಸ್ ಪ್ಲಸ್ ಕಮೆಂಟ್ ಅವೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಬಟ್ ಹೆವಿ ಬಂದ್ರಿ ನಿಮ್ ಬರ್ತಾವ್ರಿ, ಸ್ವಾಭಾವಿಕ. ಈ ತರ ಹಾಕ್ತಾರಂದ್ರೆ ಕೆಲವು ಜನ ಕೆಟ್ಟದ ಕಮೆಂಟ್ ಹಾಕೋರು ಇರ್ತಾರ, ಒಳ್ಳೆ ರೀತಿ ಹಾಕೋರು ಇರ್ತಾರ. ಅದನ್ನೆಲ್ಲ ಎದುರಿಸ್ಮೇಲೆ ನಾವು ನಿಜವಾದ ಪ್ರೀತಿಯನ್ನು ಪ್ರೂಫ್ ಮಾಡಕ್ಕಾಗತ್ತ. ಅಲ್ಲಿ ಮಟ್ಟ ಸಾಧ್ಯನೇ ಇಲ್ಲ. ತಲೆ ಕೆಡ್ಸ್ಕೊಳ್ಳಿಲ್ಲ ಅಷ್ಟೇ, ತಲೆಯಾಗಿನ ತೆಗೆದು ಹೋಗ್ಬಿಟ್ವಿ. ಯಾರ್ಯಾರು ಬಂದಿದ್ರಿ ನಿಮ್ಮ ಬೈಲೊಂಗಲ್ ರಿಸೆಪ್ಷನ್ಗೆ? ಆಲ್ಮೋಸ್ಟ್ ಎಲ್ಲ ಕಲಾವಿದ್ರಂತ್ರಿ ಎಲ್ರು ಬಂದಿದ್ರು. ಅವಾಗ ಇಂಡಸ್ಟ್ರಿ ಸ್ವಲ್ಪ ದೂರ ಆಗ್ತಿತ್ತಲ್ಲ, ಕರೆಯಕಂತ್ರ ಎಲ್ರಿಗೂ ಹೋಗಿದ್ವಿ ರೀ. ಅಂದ್ರೆ ನಮ್ಮ ಅರ್ಜೆಂಟ್ಲಿ ಆಗ್ಬಿಡ್ದೆಲ್ಲ, ಹಂಗಾಗಿ ಯಾರಿಗೂ ಬರಕ್ ಆಗ್ಲಿಲ್ಲ. ಅದಾದ್ಮೇಲೆ ಜೋಡಿ ನಂಬರ್ 1 ಶೋಗ್ ಹೋದ್ವಿ, ಎಲ್ಲಾರ್ಗು ಅಲ್ಲೇ ಮೀಟ್ ಆಗ್ಬಿಟ್ವಿ. ಜೋಡಿ ನಂಬರ್ 1 ಶೋದಾಗಂತರೂ ಏನ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ. ನಿಮ್ದು ಅದು ಇಂಟ್ರಡಕ್ಷನ್ ಇದಕ್ಕನ್ನ ಎಲ್ಲಾರ ಕಣ್ಣಗಳು ಎಲ್ಲಾರು ಹತ್ತು ನೀವು ಇಬ್ರು ಇದನ್ನ ಮಾಡ್ಕೊಂಡಿದ್ದು ಹೆವಿ. ಹೆಂಗ್ ಸೆಲೆಕ್ಷನ್ ಹೆಂಗ್ ಆತ್ರಿ? ಅದಕ್ಕೆ ಸೆಲೆಕ್ಷನ್ ಅಂದ್ರೆ ನಮ್ದು ಮೊದ್ಲಿಂದ ಜಿ ಕನ್ನಡ ಇದ್ದಿಲ್ಲ. ನೀವು ಆಲ್ರೆಡಿ ಕಾಮಿಡಿ ಕಿಲಾಡಿ ಇತ್ತು. ಆಮೇಲೆ ಮದುವೆ ಆದ್ಮೇಲೆ ಎಲ್ಲ ಪಬ್ಲಿಕ್ ಆಗು ಕಾಯಾಗತ್ತಿದ್ರು ಅವರು. ಅವ್ ಶೋ ನಮ್ ಪಬ್ಲಿಕ್ ಆಗ್ಬಿಡ್ಕ ಶೋ ಲಾಂಚ್ ಆಗ್ಬಿಡ್ಕ ಚಾಟ್ ಆಗಿತ್ತು. ಇದು ಹೆಂಗ್ ಆಗ್ಬಿಡ್ತಂದ್ರೆ ಈಗ ಕಮೆಂಟ್ ಸೆಕ್ಷನ್ ಹಂಗಿಂಗ್ ಮಾತಾಡೋರಿಗೆ ನಮ್ಗೊಂದ್ ಸ್ಟೇಜ್ ಬೇಕಾಗಿತ್ರಿ, ನಮ್ ಬಗ್ಗೆ ಒಂದ್ ಹೇಳ್ಕೊಳಕ, ನಮ್ ಬಗ್ಗೆ ಒಂದ್ ತಿಳ್ಕೊಳಕ. ಈಗ ಮೊಬೈಲ್ ಒಂದ್ ಪೋಸ್ಟ್ ಇಂದ ಹಾಕ್ತಿವಿ ಅಂದ್ರೆ ಮಂದಿ ಕಣ್ಣಿಗೆ ಕಾಣಲ್ಲ, ಅದು ಕಾಣಂಗಿಲ್ಲ. ಡೈರೆಕ್ಟ್ ಆಗಿ ಒಂದ್ ನಾವ್ ಕಾಯಕತ್ತಿದ್ವಿ ಅದಕ್ಕೆ ಸಂಬಂಧ. ಕಾಯ್ದಿದ್ ಕೂಡ ಪಟ್ ಅಂತ ಬಂದೇ ಬಿಡ್ತು. ಅವ್ರಾಗ್ಲೇ ಕಾಂಟ್ಯಾಕ್ಟ್ ಅಂದ್ರೆ ನಮ್ದು ಮದುವೆ ಆಗಿತ್ತು ಅನ್ನೋದು ಪಬ್ಲಿಕ್ ಆಗ್ಬಿಡ್ಕ ಶೋ ಲಾಂಚ್ ಆಗ್ಬಿಡ್ಕ ಚಾಟ್ ಆಗಿತ್ತು. ಅಷ್ಟೊತ್ತಿಗೆ ಶೋದಿಂದ ಫೋನ್ ಬಂತು ಜೋಡಿ ನಂಬರ್ 1 ಮಾಡ್ತೀನಲ್ಲ ಅಂತಂದ್ರು. ಮಾಡ್ತೀನಿ ಸರ್ ಅಂತಂದ್ರೆ ಆಯ್ತು ಹಂಗಾರೆ ಇಬ್ಬರು ದಂಪತಿಗಳು ಬರ್ರಿ ಹಂಗಾರ ಅಂತ ಪ್ರೊಮೋ ಶೂಟ್ ಹೋಗಿ ಅಲ್ಲಿಂದ ಫೈನಲ್ ಆಗಿದೆ. ಭಾರಿ ಖುಷಿ. ಕಾಮಿಡಿ ಕಿಲಾಡಿಗೆ ಒಟ್ಟು ಜಿ ಸೇರ್ಬೇಕಂದ್ರ ಹೆಂಗ್ ಸೇರಿದ್ರಿ ನೀವು? ಯಾವ ವೇದಿಂದ ಅಂದ್ರೆ ಪರಿಚಯ ಇದ್ರು? ಇಲ್ರಿ, ಮೊದ್ಲಿಂದನೂ ಕಾಮಿಡಿ ಕಿಲಾಡಿ ಆಡಿಷನ್ ಫಸ್ಟ್ ನಾವು ಕೊಟ್ಟಿದ್ದೆ ಡ್ರಾಮಾ ಜೂನಿಯರ್ಸ್ ಆಡಿಷನ್. ಫಸ್ಟ್ ಸೀಸನ್ ಡ್ರಾಮಾ ಜೂನಿಯರ್ಸ್ ಆಡಿಷನ್ ಕೊಟ್ಟಿದ್ರು. ಫಸ್ಟ್ ಸೀಸನ್ ಅವಾಗ ನನಗೆ ಆಕ್ಚುಲಿ 13 ವರ್ಷ 14 ವರ್ಷ ಮೇಲ್ಪಟ್ಟಿನವ್ರಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿದ್ರು. ನನಗೆ ಅವಾಗ 15 ವರ್ಷ ಏನೋ ರನ್ನಿಂಗ್ ಇತ್ತು ನನಗೆ. ನಾ ಡ್ರಾಮಾ ಜೂನಿಯರ್ಸ್ ಆಡಿಷನ್ ಕೊಟ್ಟಾಗ 15 ವರ್ಷ ರನ್ನಿಂಗ್ ಇತ್ತು. ಅವ್ರ ಆಧಾರ್ ಕಾರ್ಡ್ ಎಲ್ಲ ನೋಡಿ
ಯಾಕೋ 15 ವರ್ಷ ಐತಲ್ಲ ಹೆಂಗೆ ಮಾಡೋದು ಅಂತ ಒಂದು ಹಂಗಟ್ ಮಾಡಿ ಆಡಿಷನ್ ತೊಗೊಂಡಿದ್ರು. ತೊಗೊಂಡಾದ್ಮೇಲೆ ಕಾಲ್ ಮಾಡಿದ್ರು, 15 ವರ್ಷ ಐತಿ, ಏನೋ ಸ್ವಲ್ಪ ನೋಡಿ ಮುಚ್ಚುಮರೆ ಮಾಡೋಣ, ನೀ ಡ್ರಾಮಾ ಜೂನಿಯರ್ಸ್ಗೆ ಬಾ ಅಂತೇಳಿ. ಅಂದರೆ ನಮ್ದು ಅವಾಗಿಂದ ಬ್ಯಾಂಡ್ ಕಂಪ್ನಿ ಇತ್ತು. ನಮ್ಮ ತಂದೆಯವರು ನಾವು ಬ್ಯಾಂಡ್ ಕಂಪ್ನಿ ನಡೆಸಿದ್ವು. ಮದುವೆ ಒಳಗಡೆ ವಾದ್ಯ ನುಡಿಸ್ತಾರಲ್ಲ, ಆ ಬ್ಯಾಂಡ್ ಕಂಪ್ನಿ ನಮ್ಮ ಸ್ವಂತ ಐತ್ರಿ. ಸೊ ನಿಮ್ಮ ಅಪ್ಪಾರ ಈಗೂ ಅದನ್ನ ಬ್ಯಾಂಡ್ ಇಲ್ರಿ, ಈಗ ತೆಗ್ದೀವಿ. ಅಂದ್ರೆ ನಮ್ಮ ಕೈಯಾಗ ಒಂದು 20 ರಿಂದ 30 ಜನ ಹುಡುಗರು ದುಡಿತಿದ್ರು. ಸೀಸನ್ ಬಂತು ಅಂದ್ರೆ, ಮದುವೆ ಸೀಸನ್ ಬಂತು ಅಂದ್ರೆ 3 ತಿಂಗಳು 30 ಜನ ನಮ್ಮ ಕೈಯಾಗ ಕಟ್ ಮಸ್ತಾಗಿದ್ರು. ಆ ಟೈಮ್ ಒಳಗೆ ಡ್ರಾಮಾ ಜೂನಿಯರ್ಸ್ ಬಂದಿತ್ತು ನಂಗೆ. ನಮ್ಮ ಕಂಪ್ನಿ ಒಳಗೆ ದುಡಿಯೋ ಅಂದ್ರೆ ನಾವೊಬ್ಬನೇ. ಅಯ್ಯೋ. ನಮ್ಮ ಅಪ್ಪಾರು ಮೇಂಟೈನ್ ಮಾಡ್ತಿದ್ರು, ಬಿಟ್ಟರೆ ನಾನೇ ಮೇಂಟೈನ್ ಮಾಡ್ಬೇಕಲ್ಲ. ನೀವು ಹೋದ್ರೆ ಎಲ್ಲ ಹುಡುಗರು ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಕೈತಿ, ಹೋಗಬೇಡ ಅಂತ ಇವರು. ನಮ್ಮ ಹುಡುಗರು ಕನ್ನ ನೀರು, ನೀವು ಆದ ಅಂದ್ರೆ ಮುಗಿದು ನಮ್ಮ ಸೀಸನ್ ಆಗಲ್ಲ, ನಾವು ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗೆ ಆಕೈತಿ, ಹೋಗಬೇಡ ಅಂತ ಇವರು. ಆ ಡ್ರಾಮಾ ಜೂನಿಯರ್ಸ್ ಮಿಸ್ ಆಗಿತ್ತು ನಂಗೆ. ಡ್ರಾಮಾ ಜೂನಿಯರ್ಸ್ ಮಿಸ್ ಆದಮೇಲೆ ಕಾಮಿಡಿ ಕಿಲಾಡಿಗಳು ಆಡಿಷನ್ ಬಂತು. ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಟಾದ್ಮೇಲೆ ಅವ್ರ ಎಷ್ಟು ವರ್ಷಕ್ರಿ ಇದು? ಒಂದು 1 ಇಯರ್ 6 ತಿಂಗಳು ಎರಡು ಕೂಡ ಸ್ಟಾರ್ಟ್ ಆಗ್ಯಾವ್ರಿ. ಇಲ್ಲ ಅಷ್ಟೇ 2 ತಿಂಗಳು ಅಷ್ಟೇ ವ್ಯತ್ಯಾಸ. 6 ತಿಂಗಳಿನ 1 ವರ್ಷ ಗ್ಯಾಪ್ ಇತ್ತು. ಆ ಗ್ಯಾಪ್ ಒಳಗೆ ಮತ್ತೆ ಕಾಮಿಡಿ ಕಿಲಾ ಆಡಿಷನ್ ಕೊಟ್ನಿ. ಅವಾಗ ಯಾವ ಭರೋಸಾ ಮೇಲೆ ಆಡಿಷನ್ ಕೊಟ್ರೆ ನೀವು? ಇಲ್ಲೇ ಕಾಮಿಡಿ ಇದು ಡ್ರಾಮಾ ಜೂನಿಯರ್ಸ್ಗೆ ಬ್ಯಾಡ್ ಅಂದ್ರ ಮನ್ಯಾಗ, ಇನ್ನು ಕಾಮಿಡಿ ಕಿಲಾ ಇಲ್ಲ ಮನ್ಯಾಗ ಗೊತ್ತಿರಕಲ್ರಿ ನಾವು ಕಾಮಿಡಿ ಕಿಲಾ ಆಡಿಷನ್ ಕೊಟ್ಟಿದ್ದು. ಹೌದ್ರಿ? ಮನ್ಯಾಗ ಗೊತ್ತಿರ್ಲಿಲ್ಲ. ಕಾಮಿಡಿ ಕಿಲಾ ಆಡಿಷನ್ ಕೊಟ್ಟಾದ್ಮೇಲೆ ಅಲ್ಲೇ ಅವತ್ತಿನ ದಿವಸನೇ ನಮ್ಮ ಡೈರೆಕ್ಟರ್ ಸರ್ ಅದರಲ್ರಿ, ಶರಣೇಶ್ವರಿ, ಈಗ ಜಿ ಪ್ರೊಡಕ್ಷನ್ ಹೆಡ್ ಅವರು, ಪಿಕ್ಚರ್ ಹೆಡ್, ಅವರು ಅವತ್ತೇ ಬೈದಿದ್ದು ನಂಗೆ, ನೀವು ಡ್ರಾಮಾ ಜೂನಿಯರ್ಸ್ ಬಾ ಅಂದ್ರೆ ಬಂದಿಲ್ಲ, ಈ ಕಾಮಿಡಿ ಕಿಲಾ ಆಡಿಷನ್ ಕೊಡಕ್ಕೆ ಬಂದೆ ಅಂತೇಳಿ. ಇಲ್ರಿ ಜರ ಹಿಂಗಿತ್ರಿ ಪರಿಸ್ಥಿತಿ ಅಂತಂದು, ನೋಡೋಣ ಇದು ಹೆಂಗೆ ಶಿವ ಆಕತಿ ಏನೋ ಗೊತ್ತಿಲ್ಲ, ನೋಡೋಣ ದೇವ್ರ ಏನಂತಿದ್ರು ಬಂದ್ರು ಬರ್ಬೋದು ಯಾಕಂತೇಳಿ ಅವತ್ತೊಂದು ಭರವಸೆ ಕೊಟ್ಟಿದ್ರು ಅಷ್ಟೇ ನಂಗೆ ಅವ್ರು. ನಾನು ಹೋಗ್ತೀನೋ ಬಿಡ್ತೀನೋ ಸೆಲೆಕ್ಟ್ ಹಾಕಿನೋ ಸೆಕೆಂಡ್ರಿ, ನನಗೊಂದು ಭರವಸೆ ಸಿಕ್ಕಿತ್ತು. ಆಮೇಲೆ ಫೋನ್ ಮಾಡ್ತು ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆಗಿರಿ ಬರ್ಬೇಕಂತೇಳಿ. ಆಮೇಲೆ ನಾ ಬೆಂಗಳೂರಿಗೆ ಹೋಗಿ 2 ದಿವಸ ಆದ್ಮೇಲೆ ಮನ್ಯಾಗ ಸುದ್ದಿ ಹಚ್ಚಿನಿ ನಾನು. ಏನಂದ್ರೆ ಎಲ್ಲಿದೆ ಅಂದ್ರೆ ಆರ್ಕೆಸ್ಟ್ರಾ ಹೋಗಿದ್ನ ಮುಂಚೆ 2 ದಿವಸ 3 ದಿವಸ 4 ದಿವಸ ಗೋಕಾಕ್ ಅಥವಾ ಮಾನಿಂಪುರ್ ಇಲ್ಲ ಮೂಡಲ್ಗಿ ಈ ತರ ವಸ್ತಿ ನಮ್ದು. ಈ ಒಂದರ ತಂಡ ನನ್ನ ಮಗ ಯಾವ್ದೋ ಕಾರ್ಯಕ್ರಮ ಅದಕ್ಕಿಂತ ಬಿಫೋರ್ ಚಿಂಟು ಟಿವಿ ಮಾಡ್ತಿದ್ವಲ್ಲ, ಚಿಂಟು ಟಿವಿ ಮಾಡ್ಬೇಕಾದ್ರೆ ನಮ್ಮ ಬೆಂಗಳೂರಿಗೆಲ್ಲ ಹೋಗಿರ್ಬೇಕು ಶೂಟಿಂಗ್ ಗೀಟಿಂಗ್ ಅಂತೇಳಿ ಮನ್ಯಾಗ ಪ್ರಿಪೇರ್ ಆಗಿಬಿಟ್ಟಿದ್ರು ಅವರು. ಆಮೇಲೆ ಕಾಮಿಡಿ ಕಿಲಾಡಿಗಳು ಇನ್ನು ಪ್ರೋಮೋ ಬರಕೈತಲ್ಲ ಇಂಥ ಅತಿ ಶೀಘ್ರದಲ್ಲಿ ಅಂತೇಳಿ, ಅವಾಗ ಕಾಮಿಡಿ ಕಿಲಾಡಿ ಅತಿ ಶೀಘ್ರದ ಪ್ರೋಮೋ ಬರತೈತಿ ನೀವು ಹೋಗಿಲ್ಲ ಅನ್ಲಿ ಅಂತಂದ್ರು. ಅವಾಗ ಆ ಮಮ್ಮಿಗೆ ಅಪ್ಪಗ ಅವಾಗ ಬಿಚ್ಚಿಟ್ಟಿದ್ದು, ಆ ಪ್ರೋಮೋ ಬರತೈತಿ ಇನ್ನೊಂದು 2 ದಿವಸಕ್ಕೆ ನಾನು ಬರ್ತೀನಿ ಅದ್ರಾಗಂತೆ. ಬಟ್ ವೇಟಿಂಗ್ದಾಗಿದ್ರು ಅವರು, ನನ್ನ ಮಗ ಮಾಡ್ತಾನೆ. ಬಟ್ ಇದು ಹೆಂಗ್ರಿ ನಿಮ್ಗೆ ಈ ಕಾಮಿಡಿಗೆ ಹೆಂಗ್ರಿ ಸಿಂಕ್ ಆತ್ರಿ ಇದು? ಕಾಮಿಡಿ ಅಂದ್ರೆ ಮುಂಚೆ ನಾನು ಹಾಡಾಡೋದು ಡ್ಯಾನ್ಸ್ ಮಾಡೋದು ಈ ಥರ ಮಾಡ್ತಿದ್ರಿ ಬ್ಯಾಂಡ್ ಕಂಪ್ನಿ ಒಳಗೆ, ವಾದ್ಯ ನುಡ್ಸೋದು. ನಿಮ್ಮ ಸ್ಕೂಲಿಂಗ್ ಸರ್? ನಂದು 9th ಮಾಡಿ SSLC ಮಂದಿಗೆ ಹೇಳ್ತೀನಿ, 9th ಮುಗಿದೈತಿ. ಅದಾದ ಅಂದ್ರೆ ನೀವು 9th ಆದಿಂದ ನೀವು ಮೊದ್ಲಿಂದನೂ ಇದನ್ನ ಮಾಡ್ತಿದ್ರು ಬ್ಯಾಂಡ್? 2ನೇತಿಂದನೂ ಇದನ್ನ ಮಾಡ್ಕೊತ ಬಂದ್ರಿ. ಓಕೆ, ಸೊ ನಿಮಗಿದು ಮಂದಿ ಜೊತೆ ಇರೋದು ಇದೆಲ್ಲ ನಿಮಗೆ ಮೊದ್ಲಿಂದನ ರೂಢ ಐತಿ? ಅಂದ್ರೆ ಬ್ಯಾಂಡ್ ಅದು ಎಲ್ಲಿಗೆ ಬಿಟ್ಟಿದ್ನಲ್ಲ ಏನೋ ಹೇಳತ್ತಿದ್ನ, ಅಲ್ಲ ಬ್ಯಾಂಡ್ ಕಂಪ್ನಿ ಅಲ್ಲ ಏನೋ ಹೇಳತ್ತಿದ್ನಪ್ಪ, ಕಾಮಿಡಿ ಕಿಲಾಡಿ ಚಿಂಟು ಟಿವಿ ಹೇಳಗಿದ್ದಾಯ್ತು, ಏನು ಹೇಳತ್ತಿದ್ನಪ್ಪ, ಏನೋ ಮರ್ತು ನಡಿ ಯಾಕಡೆ ಜೈ ಅಂತ ನನಗೂ ಅರ್ಥ ಆಗ್ಲಿಲ್ಲ. ನೀವು ಏನು ಹೇಳತ್ತಿದ್ರಿ ಕಂಟಿನ್ಯೂ ಹೇಳಿರಿ. ಹೇಳಿದ್ದೀನಿ ಹೇಳಿನ್ ತೋರಿ ನೋಡ್ರಿ ಎಷ್ಟು ಚಂದ ಅವ್ರು ಅದನ್ನ ಮುಗಿಸಾರ ಬಿಟ್ಟಾರೋ ಗೊತ್ತಿಲ್ಲ, ಅಕ್ಕಾರ ಅದನ್ನ ಹೇಳಿ ಪ್ಯಾಚ್ ಮಾಡಿ ಮುಗಿಸಿದನ್ನ ಹೇಳಿ ಬಿಡುವ. ಅವ್ರಿಗೆ ನೆನಪ ಇಲ್ರಿ ಹಿಂದೇನು ಮಾತಾಡಿ ನಾನು ಸುಮ್ಮ ಮಾತಾಡೋದ ಹೇಳಿ ಬಿಡ್ರಿ. ಅಲ್ಲ ಹೇಳೋದು ಫ್ಲೋದಾಗ ಹೇಳತ್ತೀರಿ, ಬಟ್ ಲೈಫ್ ಸ್ಟೋರಿನಲ್ರಿ ಸರ್. ಅಲ್ಲ ಅಂದ್ರೆ ನೀವು ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರಲ್ಲ, ಕಾಮಿಡಿ ಜರ್ನಿ ಅದನ್ನ ಹೇಳತ್ತಿದ್ದ ನಾ, ಮ್ಯಾಟ್ರ್ ಕ್ಲೋಸ್ ಆಗ್ತದ ಅಲ್ಲಿಗೆ. ಅಂದ್ರೆ ಫಸ್ಟಿಗೆ ನಾವು ಬ್ಯಾಂಡ್ ಕಂಪ್ನಿಗೆ ಇದ್ನಲ್ರಿ, ಹಾಡಾಡೋದು ಡ್ಯಾನ್ಸ್ ಮಾಡೋದು ಮಾಡ್ತಿದ್ದೆ. ಅದಾದ್ಮೇಲೆ ನಮ್ಮ ಪ್ರವೀಣ್ ಕುಮಾರ್ ಗಸ್ತಿಯವ್ರಿ ಕಾಮಿಡಿ ಕಿಲಾಡಿ, ಅವರು ನಮ್ಮೂರಿಗೆ ಜಾತ್ರೆ ಬಂದಿದ್ರು. ಶೆಬ್ಬರ್ ಡಾಂಗಿ ಅವರು, ಅವಾಗೆಲ್ಲ ಶೆಬ್ಬರ್ ಡಾಂಗಿ ಅವ್ರು ಸರ್ ದೊಡ್ಡ ಹೆಸರು ಜಾನಪದ ಬಂದಿದ್ರು. ಊರಿಗೆ ಬಂದಾಗ ಅವಾಗ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನಮ್ಮ ಅಪ್ಪಾರು ಭಾಳ ಬಡ್ದತ್ತಿದ್ರು, ನನ್ನ ಮಗನಿಗೆ ಸ್ಟೇಜ್ ಕೊಡಿಸ್ಬೇಕು ಅಂತ. ಅವಾಗ ಅವ್ರ ಹತ್ತಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಟ್ಟಿದರೆ ಕಣ್ಣು ನಾಡಲ್ಲಿ ಹುಟ್ಟಬೇಕು ಅನ್ನೊಂದು ಹಾಡಿಗೆ ಡ್ಯಾನ್ಸ್ ಮಾಡಿದ್ದೆ. ಅದಾದ್ಮೇಲೆ ಪ್ರವೀಣ್ ಅನ್ನೋರು ಹುಡುಗನ ಕಳಿಸ್ಕೊಡ್ತೀನಿನ್ರಿ ಅಂತೇಳಿ ನಮ್ಮ ಅಪ್ಪಾರಿಂಬಲ್ಲಿ ಮಾತಾಡ್ಕೊಂಡು, ಹಾಂ ನಾವು ರೆಡಿ ಮಾಡ್ತೀವಿ ಅಂತೇಳಿ ಅವರು ಮಾತಾಡ್ಕೊಂಡು ಆದ್ಮೇಲೆ ಹಂಗೆ ಬೈಕ್ ಮೇಲೆ ಅಡ್ಡಾಡೋದು, ಕಾರ್ಯಕ್ರಮಗಳು ಹೋಗೋದು, ಅವರಿಂಬಲ್ಲಿ ಸ್ವಲ್ಪ ವೇದಿಕೆ ಮೇಲೆ ನಿಂದ್ರೋದು
ಡಾನ್ಸ್ ಮಾಡ್ಕೋದು ಈ ಥರ ಮಾಡ್ಕೊಂಡು ನಮಗೆ ಜೋಗಲ್ಬಂದಿ ಕಲಿಸ್ಕೊಟ್ರು. ಜುಗಲ್ಬಂದಿ ಗುರು ಶಿಷ್ಯರು ಮಾಡ್ತಿದ್ವಲ್ಲ, ಈಗೆಲ್ಲ ಯೂಟ್ಯೂಬ್ ಒಳಗೆ ಹೈಲೈಟ್ ಐತ್ರಿ ಮೆಣಸಿನಕಾಯಿ ವೇಷ. ಇವರು ಹರೀಶ್ ಅಣ್ಣ ಅವ್ರದ್ದು ತಮ್ಮ ಅದಲ್ಲ, ನಾಟಕ ಅಲ್ರಿ ಇದು. ಇದು ನೀವು ಮೆಣಸಿನಕಾಯಿ ವೇಷ ಅಂತ ಕೇಳಿರ್ಬೋದಲ್ಲ ಹೆಸರು. ಒಂದ್ ಯಾವ್ದೋ ನಿಮ್ದು ಯೂಟ್ಯೂಬ್ ಕಂಟೆಂಟ್ 34 ಮಿಲಿಯನ್ ಒಂದ್ ಯಾವ್ದೋ ಅದ ಯೂಟ್ಯೂಬ್ ದಾಗ 34 ಮಿಲಿಯನ್ ಅಂದ್ರ ಸಣ್ಣ ವಿಷಯ ಅಲ್ಲ ಅಲ್ರಿ ಅದು. ಬಿಕಾಸ್ 1 ಮಿಲಿಯನ್ ಆಗ್ಬೇಕು ಅನ್ನಕನ ಡ್ರೀಮ್ ರೀ ಅದು. 1 ಮಿಲಿಯನ್ ಆತಪ್ಪ ಅಂದ್ರೆ ಒಂದ್ ಕಂಟೆಂಟ್ ಜೈ ಅಂತೀವಿ. 34 ಏನ್ ಕಂಟೆಂಟ್ ಸರ್ 34 ಮಿಲಿಯನ್? ಅದು ಚೋರ್ಗುರು ಚಂಡ ಶಿಷ್ಯ ಅಂತೇಳಿ ಸಾಲಿ ಮಾಸ್ತರಂದು ಮತ್ತು ಶಿಷ್ಯ ಅಂದು ಊರು ಸಾಲಿ ಒಳಗಡೆ ಏನ್ ನಡೀತಾವ ಪ್ರಶ್ನೆಗಳು ಕ್ವಾಟ್ಲೆ ಆ ಥರದ ಒಂದು ಕಾನ್ಸೆಪ್ಟ್ ನನಗೆ ಜೋಗಲ್ಬಂದಿ ಕಲಿಸ್ಕೊಟ್ರು. ನಾವು ಪ್ರವೀಣನ ಮಾಡ್ತಿದ್ವಿ ಮುಂಚೆ. ಅದಾದ್ಮೇಲೆ ಎಲ್ ಎಸ್ ಕುಮಾರ್ ಅವರು ಪರಿಚಯ ಆಗಿ ಎಲ್ ಎಸ್ ಕುಮಾರ್ ಅವ್ರ ಮೇಲೆ ಮಾಡಕ್ಕೆ ಶುರು ಮಾಡಿದೆ. ಅದೇ ಕಂಟಿನ್ಯೂ ಸುಮಾರು ಒಂದು 3 ವರ್ಷ ಅದನ್ನೇ ಮಾಡಿರ್ಬೇಕು. ನಾನು 3 ವರ್ಷ ಜೋಗಲ್ಬಂದಿನೂ ಮಾಡೇನ್ರಿ. ಅದಾದ್ಮೇಲೆ ಕಾಮಿಡಿ ಕೇಳೋ ಅವಕಾಶ ಸಿಕ್ತು, ಅಲ್ಲಿ ಹೋಗಿದ್ದು. ಅಕ್ಕಾರ ನೀವು ಮೊದಲು ಏನು ಮಾಡ್ತಿದ್ರಿ ಸ್ಟೇಜ್ ಶೋಸ್ಗಿಂತ? ನಾವು ಮುಂಚೆಯಿಂದ ಡ್ರಾಮಾದಾಗ ಡ್ಯಾನ್ಸಿಗೆ ಹೋಗ್ತಿದ್ದೆ ರೀ. ಅಂದ್ರೆ ನಮ್ಮ ತಾಯಿಯವರು ದೊಡ್ಡ ಡ್ಯಾನ್ಸರ್ ಮುಂಚೆಯಿಂದ, ಜ್ಯೋತಿ ಬಳ್ಳಾರಿ ಅಂತ. ಅವರು ಯಾವಾಗ ಫೀಲ್ಡ್ ಬಿಡಾಕತ್ರ ಅವಾಗ ನನಗೆ ಕಲಿಸ್ಬಿಟ್ರೆ ಡ್ಯಾನ್ಸ್. ನಾ ಅವ್ರು ಕಲ್ಕೊಂತಾನೆ. ಯಾವ ಏಜ್ ಇಂದ ನೀವು ಡಾನ್ಸ್? ನನ್ಗೊಂದು 11 ಏಜ್ನಿಂದ ನಾನು ಡ್ಯಾನ್ಸ್ ಮಾಡ್ಕೊಂತಾನೆ ಬರ್ತಿದ್ದೆ. ಎಜುಕೇಶನ್ ರೇಖಾ ತಮ್ಮ ಎಜುಕೇಶನ್ ಅಂದಷ್ಟು ಆಗಿಲ್ರಿ. ನಾನು ಅಂದ್ರೆ ಇದ್ರಾಗೆ ಅಂದ್ರೆ ಮನೇಲಿ ನೋಡ್ಕೊಳ್ಳೋರು ಯಾರು ಇಲ್ಲಾರ ಸಂಬಂಧ ನಾ ಎಜುಕೇಶನ್ ಮಾಡೋಕೆ ಅವಕಾಶ ಸಿಗ್ಲಿಲ್ರಿ ಅವಾಗ. ನಮ್ಮ ಮಮ್ಮಿನ ಜೊತೆನೇ ನಾನು ಅವ್ರೆಲ್ಲ ಶೋಗೆ ಹೋಗ್ತಾರಲ್ಲ ಶೋ ಮಾಡ್ಕೊ ಅಂತ ನಾನು ಅವ್ರ ಜೋಡಿನೇ ಬಂದೆ. ಭಾರಿ ಖುಷಿ ಆಗತ್ತೆ ರೀ ನಿಮ್ಮಿಬ್ರು. ಅಂದ್ರೆ ಎಲ್ಲಾರು ನಾವು ಹಿಂಗ್ ಮಾಡಿವಪ್ಪ ಹಂಗ್ ಮಾಡಿವಿ ಅನ್ನೋಕಿನ್ನ ನೀವ ಪುಷ್ ಮಾಡ್ಕೊಂತ ಒಳಗಿನಿರೋ ನೀವು ಕಲ್ಯಾಣ ಹೊರಗೆ ತಕ್ಕೊಂತ ಇವತ್ತು ಪ್ರತಿ ಒಬ್ರು ಸರ್ ನೀವು ಮೂವಿ ಒಳಗೂ ಮಾಡಿರಿ, ಡಿ ಬಾಸ್ ಸರ್ ಜೊತೆ ಮೂವಿ ಮಾಡಿರಿ. ಹೆಂಗಿತ್ತು ಸರ್ ಅದು ಎಕ್ಸ್ಪೀರಿಯನ್ಸ್ ನಿಮಗೆ? ಇಲ್ಲ, ಮೂವಿ ಅಂದ್ರೆ ಡಿ ಬಾಸ್ ಅವ್ರ ಜಿಂಬಲ್ ಮಾಡೋದಂದ್ರೆ ದೊಡ್ಡದಲ್ರಿ. ನಾವು ಬೆಟ್ಟಾಗಿ ಅಲ್ಲದಾರ ಅಂದ್ರೆ ಹಿಂಗ್ ಮಾಡಿ ಬರಕ್ ನಾವು ಡಿ ಬಾಸ್ ಅವ್ರು ನೋಡಿ ಈ ಫ್ಯಾನ್ ಮೂಮೆಂಟ್ ನಮಗೆ. ಸರ್ ಇಂಬಲ್ ನಾ ಸಿನಿಮಾ ಮಾಡ್ಬೇಕಂದ್ರೆ ಬನಶಂಕರ್ ತಾಯಿ ಆಶೀರ್ವಾದ. ಆ್ಯಕ್ಚುಲಿ ಡ್ರಾಮಾದಾಗ ಇದ್ರು ನಾವು ಅವಾಗ. ನಮ್ದು ಮಂಡ ಮಾಲಿಂಗಿ ಅಂಡಕಿಮ್ ಅಂತೇಳಿ ಜ್ಯೋತಿ ಗುಡ್ಡೂರು ಕಂಪ್ನಿ ನಡೆಯತ್ತಿತ್ತು. ಫಸ್ಟ್ ವರ್ಷ ಅವ್ರ ರಿಜಿಸ್ಟರ್ ಕಂಪ್ನಿ ಅದು. ಫಸ್ಟ್ ವರ್ಷ ಅವಾಗ ಓಪನಿಂಗ್ ಅದು. ಅವ್ರ ಕಂಪ್ನಿ ಓಪನಿಂಗ್ ಮಾಡಿದ್ದೆ. ಮುಗಿಸ್ಕೊಂಡ್ ಬಂದಿದ ತಕ್ಷಣ ಯಜಮಾನ ಮೂವಿ ಅವ್ರ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಡ್ಡ ಕಂಪ್ನಿ ಓಪನ್ ಮಾಡಿದ್ದೆ ನಾವೇ. ಓಕೆ, ನಮ್ಮ ಟೀಮಿಂದನೇ ನಾವು ಜಾಯಿನ್ ಆಗಿದ್ದು. ಮಂಜುಗಳು ನಮ್ದೆಲ್ಲ ಒಂದು ಟೀಮ್. ಅದ ಟೀಮಿಂದನೇ ಅದ ಕಂಪ್ನಿ ಓಪನಿಂಗ್ ಅವಾಗ ಹೊಸ ಜಾಗ. ಅವಾಗ ಮಂಡ ಮಾಲಿಂಗಿ ಅಂಡಕಿಮ್ಮ ಅಂತೇಳಿ ನಾಟಕ ಮಾಡ್ಕೊಂಡಿದ್ವಿ, ಭೂಮಿ ತುಕ್ಕದೆ ಅನ್ನೋ ಅಂತೇಳಿ. ಆ ನಾಟಕ ಮಾಡ್ಬೇಕಾದ್ರೆ ಇನ್ನೇನು ಜಾತ್ರೆ ಒಂದು ವಾರ 15 ಇನ್ನೊಂದು ವಾರ ಇರುತ್ತೆ ಅಷ್ಟೇ. ಇನ್ನೊಂದು ವಾರಿಗೆ ಕ್ಯಾಂಪ್ ಕ್ಲೋಸ್ ಇತ್ತು. ಅಷ್ಟೊತ್ತಿಗೆ ಫೋನ್ ಬಂತು ಪ್ರೊಡಕ್ಷನ್ ಇಂದ, ನೀವು ಸಿನಿಮಾ ಮಾಡ್ಬೇಕ್ರಿ ಯಜಮಾನ. ಅದು ನಿಮಗೆ ಕಾಮಿಡಿ ಕಿಲಾಡಿ ಥ್ರೂನಾ? ಕಾಮಿಡಿ ಕಿಲಾಡಿ ಥ್ರೂನೇ ಇದು ನೀವು ಸಿನಿಮಾ ಮಾಡ್ಬೇಕ್ರಿ ಯಜಮಾನ ಅಂತೇಳಿ. ಅಂದ್ಕೂಲೆ ಯಜಮಾನ ಯಾರದ್ರಿ ಅಂತಂದೆ. ಯಾರದ್ರ ಅಂದ್ಕೂಲೆ ನೀವು ಬಂದು ಅಗ್ರಿಮೆಂಟ್ ಸಹಿ ಮಾಡ್ರಿ ಆಮೇಲೆ ಹೇಳ್ತೀವಿ ಅಂದರು. ನಾನು ಅಗ್ರಿಮೆಂಟ್ ಸಹಿ ಮಾಡೋಣ ಹತ್ರ ಯಾರ್ದೇನೋ ಗೊತ್ತಿಲ್ಲ ಅಂತ ನಾನು. ಆಮೇಲೆ ಇಲ್ಲ ನಿಮ್ಗೆ ಹೇಳ್ತೀವ್ರಿ, ಮತ್ತು ಆಶ್ಚರ್ಯ ಆಗಿ ನೀವು ಒಮ್ಮೆ ಗಾಂಡ್ಗಾಬ್ರಿ ಹಾಕೋಬೇಡ್ರಿ ಅಂದ್ರೆ ಅವ್ರ ಭಾಷೆ ಒಳಗೆ ಒಮ್ಮೆ ಇದಾಗಕ್ಕೆ ಹೋಗ್ಬೇಡ್ರಿ, ಒಮ್ಮೆ ನೀವು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಹೇಳ್ತೀನಿ ಅಂದ್ರೆ ನಮ್ಮ ಭಾಷೆ ಗಾಂಡ್ಗಾಬ್ರಿ, ನೀವು ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಹೇಳ್ತೀವ್ರ. ಹೇಳ್ರಿ ಏನು ತೊಂದರೆ ಇಲ್ಲ ನಂಗೆ. ದರ್ಶನ್ ಸರ್ ಜೊತೆ ಸಿನಿಮಾ ರೀ. ನಾ ಒಂದು 10 ನಿಮಿಷ ಏನೋ ಫೋನ್ ಹಿಂಗೇನು ಹಿಡ್ಕೊಂಡಿದ್ನಿ. ಸೀನ ನೆನಪಿಲ್ಲ ನಂಗೆ ಹೋಗ್ಬೇಕು ಅನ್ನೋದು. ನಾ ಹಿಂಗೆ ನಿಂತ್ಬಿಟ್ಟು ನಮ್ಮ ಅಪ್ಪ ಬಂದು ಸೀನ್ ಐತೆ ಹೋಗಲಿ ಅಲ್ಲಿ ಸೀನ್ ಬರತ್ತೈತೆ ಹೋಗಿ ಅಂದ್ಕೊಂಡು ಮಾತಾಡ್ದು ಅಪ್ಪನ ಕ್ಯಾಪ್ ಫೋನ್ ಕೊಟ್ಟು ಹೋಗಿನ್ರಿ. ಫಸ್ಟ್ ಡಿ ಬಾಸ್ ಸಿನಿಮಾ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಯಜಮಾನ ಅಂದ್ಕೊಳ್ಳಿ ಬಿಡೋದು ಬಿಟ್ಟು ಅವತ್ತು ರಾತ್ರಿ ಶೋ ಮುಗಿಸ್ಕೊಂಡು ಮಾರನೇ ದಿವಸ ಅವ್ರಿಗೆ ಬೇರೆದರ ಕಲಾವಿದರಿಗೆ ಪಾತ್ರ ಹಚ್ಚಿ ನಾ ಕಂಪ್ನಿ ಮಾಲಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ವಾಪಸ್. ಒಂದು ನಾಟಕ ಬಿಟ್ಟು ಹೋಗೋದಂದ್ರೆ ಅಷ್ಟು ಸಣ್ಣ ಸರಳ ಅಂದ್ರೆ ಎಕ್ಸೆಪ್ಟ್ ನಿಮ್ನ ಅಂತೇಳಿ ನೋಡ್ಬಿಟ್ಟಿರ್ತಾರೆ ಒಂದು ನಾಟಕದಾಗ. ಆ ಪಾತ್ರ ಯಾರ ಮಾಡಿದ್ರು ಇವೇನ್ ಬಂದ್ಬಿಡೋ ಮಾರ 3 ದಿವಸ ಅಷ್ಟೇ ಇತ್ತು ನಮ್ಮ ಕ್ಯಾಂಪ್ ಕ್ಲೋಸಿಗೆ. 3 ದಿವಸ ಅಷ್ಟೇ ಇತ್ತು. ಮತ್ತೆ ಮಾಲಕ ಅಂದ್ರೆ ಪಾತ್ರ ಅದಕ್ಕೆ ನಮಗೆ ಕುಂತು ಬಿಟ್ಟಿತ್ತು. ಹೌದೌದು. ಆಗಿನ ಟೈಮ್ದಾಗ ಆಕ್ಚುಲಿ ಅದಕ್ಕೊಂದು ದೊಡ್ಡ ಕಲೆಕ್ಷನ್ ನಮಗಲ್ಲಿ ಫಸ್ಟ್ ಕಂಪನಿ ನಮ್ದು ದೊಡ್ಡ ಕಲೆಕ್ಷನ್ ಇತ್ತು. ಮಾಲಕರು ನೀ ಕಲೆಕ್ಷನ್ ಹೊಡ್ಕೊಂಡು ಹೋಗ್ಯವು ನೀ ಬಾಯಿಗೆ ಮಣ್ಣ ಕೊಡ್ತೀನಿ ಗೊತ್ತಾತ್ ನನಗೆ ಅಂತ. ನನಗೆ ಇಲ್ರಿ ಇವತ್ತೊಂದು ದಿವಸ ಮಾಡ್ಕೊರಿ ಮಾರನೇ ದಿವಸ ಬಂದು ಮತ್ತೆ ನಾನು ಬರ್ತೀನಿ ಅಂತ ನಾನು. ಇವತ್ತೊಂದು ದಿವಸಕ್ಕೆ ಆಡಿಯನ್ಸಿಗೆ ನಾವು ಹೇಳ ಟಿಕೆಟ್ ಕೊಟ್ಟು ಬರ್ತಾರಂತ ಅವರು. ಇಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಪ್ಲೀಸ್, ನೀವು ಇದನ್ನ ಬ್ಯಾಡ ಅಂದ್ರೆ ಮತ್ತೆ ನಾವು ದುಡ್ಕೋಬೇಕಾಗತ್ತೆ, ದೂರ ಹೋಗ್ಬಿಡ್ತೀವಿ ಕೈ ತಪ್ಪಿತ್ರ. ನಾನು ಹಂಗಟ್ ಮಾಡಿ ಮಾಲಕರಿಗೆ ಟ್ಯಾಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಕಳಿಸ್ಕೊಟ್ರು ಹೋಗಂತೇಳಿ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾತಾಡ್ಕೊಂಡು ಅವತ್ತು ಆಫೀಸ್ದಾಗ ಇವ್ರದ್ದು ನಮ್ಮ ವಿ ಹರಿಕೃಷ್ಣ ಸರು, ಆಮೇಲೆ ಶೈಲಜ್ ನಾಗ್ ಮೇಡಮ್ ಅವರು, ಬಿ ಸುರೇಶ್ ಅವರು ಇದ್ರು. ಅವತ್ತು ನಾ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಯಾರು ನಮ್ಮ ರಶ್ಮಿಕಾ ಮೇಡಮ್ ಅವ್ರು ಬರ್ತಾರಂತ ನಾ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ. ಅವತ್ತು ಅಗ್ರಿಮೆಂಟ್ ಅವ್ರದ್ದು ಐತಿ.
ವಾವ್. ನಮ್ಮ ಜೊತೆನೆ ಅಂದ್ರೆ ನಮ್ದು ಆದ್ಮೇಲೆ ಅವ್ರ ಅಗ್ರಿಮೆಂಟ್ ತನ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಯಾರು ಬರಲ್ಲ ನಮ್ದೇ ಅದಕ್ಕೆ ಅಷ್ಟೇ ಅಗ್ರಿಮೆಂಟ್ ಇರ್ತೈತೆ ಅಂತೇಳಿ ನಾ ಹಿಂಗೆ ಅಗ್ರಿಮೆಂಟ್ ಸಹಿ ಮಾಡಿ ಹಿಂಗೆ ಪಾಸ್ ಆಗೋದಿದ್ದೆ ಮೇಡಮ್ ಅವ್ರು ಒಳಗೆ ಬಂದರು. ನಾನು ಇವ್ರು ಯಾಕೆ ಬಂದಿರ್ಬೇಕು ಸುಮ್ಮನೆ ಕೇಳ್ಕೊಂಡು ಹೋಗ್ತೀರಿ ಅಂತೇಳಿ ನಿಂತೆ. ಇವರು ನೀವೆಲ್ಲ ಕೂಡ ಒಂದು ಕಾಂಬಿನೇಷನು ಇವ್ರದ್ದು ಒಂದು ಸರ್ ಜೊತೆ ಇವ್ರ ಪಾತ್ರ ಅವಾಗ ಎಲ್ಲರ ಜೊತೆನೇ ಐತೆ ನಂದಂತ ನಾನು ಅವಾಗ ಕಾನ್ಫಿಡೆನ್ಸ್ ಎಲ್ಲರಿಂಬಲ್ಲಿ ಕೂಡಿ ಐತಿ ನನ್ನ ಪಾತ್ರ ಸಪ್ರೇಟ್ ಇಲ್ಲ ಅವ್ರಿಂಬಲ್ಲಿ ಅವಾಗ ನಾನು ಕಾಂಬಿನೇಷನ್ ಎಲ್ಲರೂ ನಾ ಅವ್ರ ಜೊತೆನೇ ಇರ್ತೀನಿ ಸಹಿ ಮಾಡಿದಕ್ಕೂ ಸಾರ್ಥಕ ಅಂತೇಳಿ ಅವತ್ತು ಕನ್ಫರ್ಮೇಶನ್ ಆಗಿದ್ರಿ. ಭಾರಿ ಖುಷಿ ರೀ. ಬಿಕಾಸ್ ಅವ್ರು ನೋಡೋದ ಒಂದು ಡ್ರೀಮ್ ಅಂದಾಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಸ್ಕ್ರೀನ್ ಶೇರ್ ಮಾಡೋದು ಸಣ್ಣ ವಿಷಯ ಅಲ್ರಿ. ಅವಾಗ ಅಕ್ಕಾರ ನಿಮ್ಮ ಕಾಂಟ್ಯಾಕ್ಟ್ದಾಗ ಇದ್ದಿರಿ? ಅವಾಗ ಎಲ್ಲ ಇನ್ನೂ ಇದ್ದಿದ್ದಿಲ್ಲ, ಇರ್ಲಿಲ್ಲ, ಕಾಂಟ್ಯಾಕ್ಟೇ ಇರ್ಲಿಲ್ರಿ. ಯಜಮಾನ ಮೂವಿ ಮುಗಿಸ್ಕೊಂಡ್ ಬಂದ್ಮೇಲೆ ನನ್ನ ನಂಬರ್ ತಗೊಂಡಾರ್ರಿ ಅವ್ರು. ಅಲ್ಲಿ ಮಟ್ಟ ಅವ್ರ ಫೋನ್ ಇಲ್ಲ ಅಂದ್ರೆ ಆರ್ಕೆಸ್ಟ್ರಾ ಭೇಟಿ ಆಗ್ತಿದ್ವಿ. ಫೋನೇ ಯೂಸ್ ಮಾಡ್ತಿರ್ಲಿಲ್ಲ, ಫೋನ್ ಯೂಸ್ ಮಾಡ್ತಿದ್ದಿಲ್ಲ. ನಾನು ಫೋನೇ ಯೂಸ್ ಮಾಡ್ತಿರ್ಲಿಲ್ಲ. ಅವ್ರ ಬ್ರದರ್ ಮೇಂಟೈನ್ ಮಾಡ್ತಿದ್ರು ಎಲ್ಲ ಕಾರ್ಯಕ್ರಮ, ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು. ಆಮೇಲೆ ನಾನು ಫೋನ್ ತಗೊಂಡಿದ್ಮೇಲೆ ಫಸ್ಟ್ ನಂಬರ್ ಇವ್ರು ಹೆಂಗಿದ್ರಿ ಅಂದ್ರೆ ಒಂದು ಸಣ್ಣ ಕೂಸಿದ್ದಂಗ್ರಿ. ಇವ್ರ ಅಣ್ಣಾರ ಎಲ್ಲಾರ ರೀ ಫೋನ್ ಕಾರ್ಯಕ್ರಮ ಬಂತಂದ್ರೆ ಅವ್ರ ಅಣ್ಣಗೆ ಫೋನ್ ಮಾಡ್ತಿದ್ರು. ಡಾನ್ಸ್ ಹೋಗಲ್ಲಿ ಡಾನ್ಸ್ ಮಾಡಿ ಹೋಗ ಅಂದ ತಕ್ಷಣ ಹೋಗಿ ಬಂದ್ರು. ಬ್ಯಾಡ ಬಾಯಿಲ್ ಅಂದ್ರೆ ಮತ್ತೆ ವಾಪಸ್ ಬಂದ್ಬಿಡುದು. ನಮ್ಮ ಅಣ್ಣನೇ ಎಲ್ಲ ಮೇಂಟೈನ್ ಮಾಡ್ತಿದ್ರಿ. ಫೋನ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಿದ್ರು. ಯಜಮಾನ ಮುಗಿದಾದ್ಮೇಲೆ ಒಂದ್ ಸ್ವಲ್ಪ ವಾಪಸ್ ಬಂದ್ಮೇಲೆ ಫೋನ್ ತಗೊಂಡಿದ್ಲು. ಕಾರ್ಯಕ್ರಮದಾಗ ಸಿಕ್ಕಾಗ ನಂಬರ್ ಕೊಡ್ರಿ ಅಂತಂದ್ರೆ ನಂಬರ್ ಕೊಟ್ರು. ನಂಬರ್ ಕೊಟ್ಟಾದ್ಮೇಲೆ ಗಿಂಬಲ್ ಆಯ್ತು. ಗಿಂಬಲ್ ನಂಬರ್ ಕೊಟ್ಮೇಲೆ ನಂಬರ್ ಕೊಟ್ಮೇಲೆ ಮಿಂಗಲ್ ಆಯ್ತು. ಮಿಂಗಲ್ ಯಾಕೆ ಅಕ್ಕನ ಇಷ್ಟ ಆದ್ರಿ ನೀವು? ಬಿಕಾಸ್ ಫಸ್ಟ್ ದಿಂದನ ಎಷ್ಟೋ ಸಣ್ಣಗಿದ್ದಾಗಿಂದನ ಎಲ್ಲಾ ಶೋಸ್ ಅಂದ್ರಿ. ಯಾವಾಗ ದಿನ ನಾನಾ ಕೇಳ್ಬೇಕಂತ ಇವತ್ತು ನೀವು ಕೇಳಿರಿ. ನನಗ್ ಭಾರಿ ಕ್ಯೂರಿಯಾಸಿಟಿ ಅವ್ರು ಯಾಕೆ ಅಕ್ಕನ ಇಷ್ಟ ಆದ್ರೆ ನಿಮಗ ದುನಿಯಾ ಇಷ್ಟು ವೈಡ್ ನಿಮಗ್ ಕಾಣುದಾ? ನೀವು ನೋಡಿದ ದುನಿಯಾದಾಗ ಎಷ್ಟೋ ಕೊಂಡು ಬಿಕಾಸ್ ಬೆಂಗಳೂರು ಕಂಡು ಬಂದ ಮನುಷ್ಯ, ಬಾದಾಮಿ ಬನಶಂಕರಿ ಜಾತ್ರೆ ಕಂಡು ಬಂದ ಮನುಷ್ಯ, ಸಿನಿಮಾ ಶೂಟ್ ಕಂಡು ಬಂದ ಮನುಷ್ಯ. ಯಾಕೆ ಪಲ್ಲವಿ ಅವರು ಇಷ್ಟ ಆಗ್ಬೇಕು ನಿಮಗೆ? ಅಲ್ಲ ಎಲ್ಲ ಕಂಡು ಬಂದ ಮನುಷ್ಯ ಅಂತಂದ್ರು ಒಂದು ಮನಸ್ಸೊಳಗೆ ಒಂದು ಹುಡುಗಿ ಅಂತ ಇರ್ತೈತಿ. ಆ ಮನಸ್ಸೊಳಗೆ ಹುಡುಗಿ ಮೊದ್ಲ ಇದ್ರು ಏನ? ನಾ ಆ್ಯಕ್ಚುಲಿ ಹೇಳ್ಬೇಕಾ ಅವ್ರ ಪರಿಚಯ ಆದ 2-3 ದಿವಸಕ್ಕೆ ಕ್ರಶ್. ನನಗೆ ಕ್ರಶ್ ಇತ್ರಿ. ಬಟ್ ನಾ ತಿಳುವಳಿಕೆ ಅಷ್ಟೊಂದಲ್ಲ, ಲವ್ ಮಾಡಬೇಕು ಮದುವೆ ಆಗ್ಬೇಕು ನಾ ಹಂಗಲ್ಲ, ಚಂದದಲ್ಲ. ನಾನು ಆ್ಯಕ್ಚುಲಿ ನೀವು ಇನ್ನೂ ಸ್ಟೋರಿ ಕೇರ್ ಗಾಬರಿ ಆಗ್ಬಿಡ್ತೀರಿ. ಹೇಳ್ರಲ್ಲ ಪ್ಲೀಸ್, ನನಗೆ ಭಾಳ ಕ್ಯೂರಿಯಾಸಿಟಿ ಗಾಬ್ ಆಗ್ಬೇಕ್ರಿ ನಾನು. ಇವರು ಒಂದು ಕಾರ್ಯಕ್ರಮ ಬಂದಾರ, ಇವ್ರ ಅಣ್ಣಾರ ಕರ್ಕೊಂಡ್ ಬಂದಾರ. ನಂಗೆ ಗೊತ್ತಿಲ್ಲ. ನಾ ಫಸ್ಟ್ ಟೈಮ್ ಇವ್ರ ಇಂಬಲ್ ವೇದಿಕೆ ಅವಾಗ ನಮ್ದು ಪಾರ್ಟ್ನರ್ಶಿಪ್ ಇತ್ತು. ಅಂದ್ರೆ ನಾವು ಪ್ರವೀಣ್ ಅಣ್ಣ ಅಂದ್ರ ಫಸ್ಟ್ ಗೋಕಾಕ್ ಶಿವಣ್ಣ ಅಂತಿದ್ರಿ. ಅವ್ರು ಫಸ್ಟ್ ಕಾರ್ಯಕ್ರಮ ಮುಂಚೆ ಮಾಡಿದ್ವಿ. ಇವ್ರು ನಂಗೆ ಫಸ್ಟ್ ಭೇಟಿಯಾಗಿದ್ದು ಅಲ್ಲೇ. ನಾನ್ ತಿಳ್ಕೊಂಡಿನಿ ಈಗ ಹೆಂಗ್ ನಮ್ ಸಂಜೋದನ ಇಷ್ಟ ಸಂಜೋದನ್ ಬಿಡ ಸಣ್ಣ ಹುಡುಗದಾನ ಅಂತ ನಾ ಅನ್ಕೊಂಡೆ. ಬಾರಪ್ಪಿ ಅನ್ನ ಇವ್ರ ಹೇಳ್ಬೇಕಾ? ಇಡೀ ಶೋ ಮುಗಿಯೋ ಮಟ್ಟ ಒಂದು ಮಾತು ಹೇಳಿಲ್ಲ. ಇವ್ರು ಅಲ್ಲೇ ಕುಂತಾರ, ನಾವು ಡ್ರೆಸ್ ಚೇಂಜ್ ಮಾಡಿ ಆ ಕಡೆ ಒಳಗೆ ನಿಂತಾರ. ಯಾವ್ದಲ್ಲ ಬಾಯ್ ಅದಲ್ಲ. ಆದ್ರೆ ನಿಮ್ ಪ್ರಕಾರ ಫಸ್ಟ್ ಟೈಮ್ ಸರ್ ನೋಡಿ ಕುಡಿ ನಿಮ್ಗೆ ಏನ್ ಅನ್ಸಿದ್ರಿ? ಸಣ್ಣ ಹುಡುಗ ಅನ್ಸಿನ ಅಷ್ಟೇ. ಸಣ್ಣ ಮಗು ತರನ. ಆದ್ರೆ ನೀವ್ ಹೆಂಗೆ ಏನಂತ ಮಾತಾಡ್ಸಿದ್ರಿ? ಬಾರೋ ಹೋಗು ಅಂತಾನೆ ಅಂತಿದ್ದಾರೆ. ಈಗ ಮದ್ವೆ ಆದ್ಮೇಲೆ ರೀ ಅಂದ್ರೆ ಫಸ್ಟ್ ಟೈಮ್ ಇವ್ರ ಬ್ರದರ್ ಕರ್ಕೊಂಡ್ ಬಂದಿದ್ರು ಕಾರ್ ಗಡ್ಯಾಗ. ಇವ್ರು ಫುಲ್ ಎಲ್ಲ ಮುಂತರ ಹಣ್ಣಿ ಬಂಡಾರ ಗಿಂಡಾರ ಹಚ್ಕೊಂಡು ಫುಲ್ ಬಂದ್ರು. ಬಂದ ತಕ್ಷಣ ಇವ್ರು ಯಾರಣ್ಣ ಅಂತಂದೆ. ಪ್ರವೀಣ್ ನಮ್ಮ ಶಿವಣ್ಣಗ ಡ್ಯಾನ್ಸರ್ಲಿ ಅವರು ಪಲ್ಲವಿ ಅಂತೇಳಿ ಭಾರಿ ಡ್ಯಾನ್ಸರ್ ಅಂತಂದು. ಹೌದಾ ನಂಬಲ್ ಮಾಡ್ತಾರಲ್ಲಪ್ಪ ಅಂತ. ಅಂದ್ರೆ ನಮ್ದು ಡ್ಯಾನ್ಸ್ ಕಾಂಬಿನೇಷನ್ ಬಾರಿ ಒಂದಿಷ್ಟು ಇದ್ರಾಗು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ತಾರ ಮಿಂಗಲ್ ಹಾಕತ್ತು ಅಂತ. ಆಯ್ತನ ಇವ್ರು ಯಾರು ಅಂತೆ, ನಿನಗೆ ಗೊತ್ತಿಲ್ಲ ಸುಮ್ಕೊಂಡ್ರ ಅಂತ ಅವ್ರು ನನಗೆ. ನಾ ಏನ್ ತಿಳ್ಕೊಂಡ್ಬಿಟ್ಟಿನಿ ಇವ್ರು ಯಜಮಾನ್ರ ಅಂತ ನಾನು. ನಮ್ಮ ಅಣ್ಣನೇ ಇವ್ರು ನನ್ನ ಹಸ್ಬೆಂಡ್ ನೋಡಿ ಇವ್ರು ಯಜಮಾನ್ರ ಬೇಕು ನಮ್ಗೆ ಅದಕ್ ಬೇಕು ಮರೆ ಅಂತ ನಾನು. ಡ್ಯಾನ್ಸ್ ಹೋಗ್ಲಿ ಅಂತ ಅವ್ರ ಗಂಡದ ಬಿಡೋ ಮರೆ ಎಲ್ಲ ಹೊಡಗಿದ್ದಾನ ಅಂತ ನಾನು. ಇವ್ ಪ್ರವೀಣ ಗಂಡ ಅಲ್ಲಿ ನಿನಗೆ ಗೊತ್ತಿಲ್ಲ ಹೋಗು ಅಂತ ಅವ್ರು. ಒಟ್ಟು ಕ್ಯೂರಿಯಾಸಿಟಿ ನಿಮಗೆ. ಇವ್ರು ಬಾಯ್ ಬಿಡ್ವಲ್ರು. ಇವ್ರು ನೋಡ್ರೆ ಇವ್ರನ್ನ ಹೆಂಗ್ ಕೇಳಿ ನಾನು, ನಿಮ್ ಯಜಮಾನ್ರೇನ್ರಿ ನಿಮ್ ಬ್ಯಾರದ್ರೇನ್ರಿ ಯಾರು ಹೆಂಗ್ ಕೇಳಿ ಕೇಳಕ್ ಬರೋತ್ತ. ಆಮೇಲೆ ಹಂಗಟ್ ಮಾಡಿ ಇವ್ರ ಅಣ್ಣಾರಿಂಬಲ್ ಮಿಂಗೆಲ್ ಆದ್ವಲ್ಲ ಕಿಟ್ಟಿ ಕುಂತಿದ್ವಿ. ಓಹೋ ಅವಾಗ ಫೈನಲ್ ಆಗಿದ್ ಇವ್ರ ಅಣ್ಣ ಅಂತೇಳಿ. ಹೆಂಗ ಅವ್ರ ಅಣ್ಣರಿಗೆ ಏನಾದ್ ಕೇಳಿದ್ರಿ ನೀವು? ನಾ ಕುಂತೆ ಎಷ್ಟು ವರ್ಷ ಆತು ರೀ ನಮ್ದು ಮದುವೆ ಆಗಿ ಅಂತ ನಾ ಯಾರಿಂಬಲ್ಲಿ ಅಂದ. ಅಂಕಲ್ ಯಾರು ನೀವು ಡ್ಯಾನ್ಸಿಗೆ ಕರ್ಕೊಂಬ ಕೆಸಬಾಯಿ ನನ್ನ ತಂಗಿ ಅದಕ್ಕೆ
ಹೋಯ್ತು ನಾವು ನೋಡು ತಂಗಿರಿ ಹಿಂದಿನ ಹ್ಞೂ ಲೇ ತಂಗಿ ಅಂದ್ರೆ ನಾವು ಹೋಗೋ ಬರೋಲೆ ಅಂತ ಇದ್ವಿ ಫ್ರೆಂಡ್ಸ್ ಕಿಟ್ಟಿ ಕುಂತಿದ್ವಲ್ಲ ಅವಾಗಂತೂ ತೀರಾ ಮಾಮಗೆ ಚಲೋ ಅವತ್ತ ಚಲೋ ಆಗೈತ್ರಿ ಮಾಮ ಅನ್ನೋದು. ಈ ಅಣ್ಣ ಅಂದ ಮುಗೀತು ಮಾಮ ಆರಾಮ ಅಂದೆ ಚೇಂಜ ಮಾಡ್ಲ. ಸೊ ಏನೇ ಮಾಡ್ಬೇಕಂದ್ರು ಇಷ್ಟೆಲ್ಲ ನಿಮ್ಮ ತಂದೆಯವರಿಂದನ ತಂದೆಯವ್ರ ಸಪೋರ್ಟ್ ಅದು ಬೆನ್ನೆಲ್ಲ ಅಂತಾರಲ್ರಿ ಹಂಗೆ ತಂದೆ. ಈಗ ಏನ್ ಮಾಡ್ತಾರಿ ಸರ್? ಸರ್ ನಮ್ಮ ಜೊತೆಗೆ ಇರ್ತಾರೆ, ಮನ್ಯಾಗ ಇರ್ತಾರೆ. ಅವಾಗ ಕಾರ್ಯಕ್ರಮಕ್ಕೆ ಹೋದ್ವು ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ ಬರ್ತೀವಿ. ಈಗ ನಮ್ಮ ಬಲ್ಲಿ ಇರ್ತಾರೆ ಫ್ಯಾಮಿಲಿ ಎಲ್ಲ ಜೊತೆಗೇನೆ. ಸೊ ನೀವೀಗ ಬೆಂಗಳೂರಿಗೆ ಅದು ಹೋದ್ರ ಮಾಡಿದ್ರ ಇಬ್ರು ಹೋಗ್ತೀರ, ನೀವು ತಾವೊಬ್ರು ಹೋಗ್ತೀರ? ನಮ್ಮ ಸಿಂಗಲ್ ಬಂತ ಸಿಂಗಲ್ ಹೋಗಿರ್ತೀನಿ, ಡಬಲ್ ಬಂತ ಡಬಲ್ ಹೋಗಿರ್ತೀವಿ. ಡಬಲ್ ಸೊ ಅಕ್ಕಾರ ನಿಮಗೆ ಅದು ಜೋಡಿ ನಂಬರ್ 1 ಶೋ ಆದಿಂದ ಬೇರೆ ಆಫರ್ಸ್ ಅದು ಏನಾರ ಬಂದಿದ್ದು? ಸೀರಿಯಲ್ ಬಂದಿದ್ವು ರೀ, ಬಟ್ ಫ್ಯಾಮಿಲಿ ಎಲ್ಲ ಬಿಟ್ಟು ಅಲ್ಲೇ ಇರ್ಬೇಕಾಗತ್ತಲ್ಲ, ಅದ್ರ ಒಂದ್ ಸಲುವಾಗಿ ನಾವು ಅವಾಯ್ಡ್ ಮಾಡಿದ್ವಿ. ಈಗ ಇಲ್ಲ ಆಕ್ಚುಲಿ ಅದ್ರ ಒಂದು ಬಜೆಟ್ ಬೇರೆ ಆಗುತ್ತೆ, ಪೇಮೆಂಟ್ ಬೇರೆ. ನಮ್ದು ಇಲ್ಲಿಂದ ಅಲ್ಲಿ ಕರೆಸ್ತಾರ ಅಂದ್ಮೇಲೆ ಒಂದು ರೂಮ್ ಮಾರ ಮಾಡ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಆರ್ಟಿಸ್ಟ್ ಪೇಮೆಂಟ್ ಬಿಟ್ಟು ಮತ್ತೆ ಸ್ವಲ್ಪ ಅಕಾಮಡೇಷನ್ ಅಂತ ಬೇಕಾಗಬೇಕು. ಇಲ್ಲಿ ವರ್ಕೌಟ್ ಆದಂಗ ನಮ್ಗೆ ಅಲ್ಲಿ ವರ್ಕೌಟ್ ಆಗಂಗಿಲ್ಲ. ಅದ್ರ ಸಲ ಆ ತರ ಕಮರ್ಷಿಯಲ್ ನೋಡಿದ್ರೆ ಬೆಟರ್ ದನ್ ಅಲ್ಲಿ ಲೋಕಲ್ ಆರ್ಟಿಸ್ಟ್ಗಳೇ ಬೆಟರ್ ಅಲ್ಲ, ಹಿಂಗಾಗಿ ಸ್ವಲ್ಪ ಮಿಸ್ ಅಷ್ಟೇ. ಸೊ ತಾವು ಈಗೂ ಕೂಡಿ ಸ್ಟೇಜ್ ಶೋಸ್ ಮಾಡ್ತೀರಿ? ಡಾನ್ಸ್ ಮಾಡ್ತೀರಿ? ಡ್ಯಾನ್ಸ್ ಬಿಟ್ಟಿನ್ರಿ, ಈಗ ಡ್ಯಾನ್ಸ್ ಬಿಟ್ಟಿನ್ರಿ ಅಷ್ಟೇ. ಕಾಮಿಡಿ ಅದನ್ನ ನೋಡಿನ್ರಿ, ಡಾನ್ಸ್ ಅಂತೇಳಿ ಮಾಡತ್ತಿಲ್ಲ. ಡಾನ್ಸ್ ಸೊ ಸರ್ ಮುಂದೆ ನಾವು ಮನ್ಯಾಗನ ಯಾಕೆ ಸರ್ ಬೇಡ ಅಂದ್ರ ನೀವ ಮನ್ಸಿಚ್ಚರೇನ? ಇಲ್ರಿ ಹಂಗಂತಲ್ಲ, ಮುಂಚೆ ನಮ್ಮ ಮನೇಲೂ ಹೇಳಿದ್ರು. ಅಂದ್ರೆ ಈಗ ಬರ್ತಾ ಬರ್ತಾ ಫೀಲ್ಡ್ ಒಂದ್ ಸ್ವಲ್ಪ ಬೇರೆ ರೀತಿ ಆಗತೈತಿ, ಜನರು ಒಂದ್ ಆಗಿರ್ಬೋದು, ಈಗ ನಾವು ನಡೆ ಫೀಲ್ಡ್ ಅದ್ರ ಆಗಿರ್ಬೋದು. ಅದ್ರ ಸಲುವಾಗಿ ನೀವು ಮದ್ವೆ ಆದ್ಮೇಲೆ ಬಿಡ್ಬೇಕಂತ ಮುಂಚೆ ಮನ್ಯಾಗೂ ಹೇಳಿದ್ರು. ಹಂಗ ಅನ್ಕೊಂಡ್ ನಾವು ಮದ್ವೆ ಆದ್ಮೇಲೆ ಬಿಟ್ಟೇರಿ ಬೇಡ. ಈಗ ಫೋನ್ ಬರ್ತಾವ್ರಿ, ಪಲ್ಲವಿ ಅವರ ಇಲ್ಲೊಂದು ಡ್ಯಾನ್ಸ್ ಶೋ ಐತ್ರಿ. ಮುಂಚೆ ಎಲ್ಲಾ ಬರ್ತಿದ್ವು ರೀ, ಆಲ್ಮೋಸ್ಟ್ ನಾವ್ ಅಮಿಚೂರ್ ನಾಟಕಕ್ಕೆಲ್ಲ ಹೋಗ್ತಿದ್ದಲ್ರಿ ನನ್ನ ಡ್ಯಾನ್ಸಿಗೆಲ್ಲ. ಅವರು ಅವಾಗ ಇವಾಗ ಗೊತ್ತಿಲ್ಲವ್ರು ಕಾಲ್ ಮಾಡ್ತಾರ, ಗೊತ್ತಿದ್ದವ್ರು ಈಗೇನ್ ಸದ್ಯ ಇಲ್ಲ. ಹಿಂಗ ನಿಮಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರ ಮುಂದೆ ಡಾನ್ಸ್ ಮಾಡತ್ತಾರ, ನೀವು ಅವ್ರ ಲವರ್, ಬಟ್ ಅದ್ ನಿಮಗ್ ಫೀಲ್ ನಿಮಗೈತಿ, ಮಂದಿ ಗೊತ್ತಿರ ಅವ್ನು ಏನ್ ಡಾನ್ಸ್ ಮಾಡ್ತಾಳೆ ಹಿಂಗ ಯಾರ ಅಂದವ್ರದು ಕಾಮನ್ ನಿಮಗ ಅಂದ್ರೆ ಕಾಮನ್ ಅವ್ರ ಆಡಿಯನ್ಸ್ ಮಾತಾಡೋದು ಬೇರೆ, ನಿಮಗ ಬಂದೆ ಬಾಜು ಕುಂತಿಯಪ್ಪ ಆ ತರದ ಅನುಭವ ರಗಡಾಗಿ ನಿಮ್ ಏನ್ ಫೀಲ್ ರೀ ಅವಾಗ? ಏನ್ ಅನ್ನಕ ಬರ್ಲಂಗಿಲ್ರಿ. ಅಲ್ಲಿ ನೀವು ವಾಪಸ್ ಅನ್ನಕ ಬೇಕಲ್ಲ ಬಾಜು ಏನಾರ ಅಂದ್ರೆ ಗೊತ್ತಾಗ್ಬಿಡ್ತೈತಿ, ನಿನಗೇನ್ ಸಂಬಂಧ, ನಾ ಅಂದಿದ್ದಕ್ಕೆ ನಿನಗೆ ಯಾಕೆ ಕುರಿತು, ಅದಕ್ಕೆ ನೀವೇನ್ರಿ ವಾಪಸ್ ಏನ್ ರಿಯಾಕ್ಟ್ ಮಾಡ್ತಿದ್ರಿ? ಬಾರಿ ಮಾಡ್ತಾಳೆ ಅಂತಿದ್ದೆ ಅಷ್ಟೇ, ಬಾರಿ ಮಾಡ್ತಾಳೆ. ಎಂತ ಗಿಲ್ಟ್ ಫೀಲಿಂಗ್ ಅಲ್ರಿ ಅದೊಂದು. ಈಗ ಮುಂಚಿತವಾಗಿ ಇವ್ರ ತಾಯಿಯವ್ರ ಅಲ್ಲಿ ಇವ್ರ ಅಣ್ಣಾರ ಕರ್ಕೊಂಡು ಹೋಗ್ತಿದ್ರು. ಇವ್ರ ಅಣ್ಣಾರು ಇನ್ನೊಂದೇನ್ ವಿಷಯ ಅಂತಂದ್ರಿ, ಫೀಲ್ಡ್ ಇನ್ ಬಂದ್ ಯಾವಾಗ ನಾವು ಫೀಲ್ಡ್ನಾಗ ಪರಿಚಯ ಆಗಿವಿ ಅಂತ ಅಂದ್ಮ್ಯಾಗ ಅವತ್ತಿನಿಂದ ಇವ್ರು ಯಾವಾಗೂ ನನ್ ನೃತ್ಯ ಬಗ್ಗೆ ಇವ್ರು ಕೆಟ್ಟದಾಗ ಅನ್ಕೊಂಡಿದ್ದಿಲ್ಲ. ಮಂದಿ ಬೇಕಾದ ಹೇಳಿ ಇವ್ರಾದ್ರು ಅಷ್ಟೇ ಕಲಾವಿದ್ರು, ಅವ್ರ ಏನ್ ಹೇಳಿದ್ರು ಮಾಡಬೇಕ, ಯಾರಿಲ್ಲ ಕೊಟ್ಟು ನಡ್ಸಕಂತ ಸಾಧ್ಯ ಇಲ್ಲ. ಕಲಾವಿದ್ ದುಡಿತಾಳ, ಸಪೋರ್ಟ್ ಮಾಡ್ಕೊಂತ. ನಿಮಗಂತ ಈಗ ಪಪ್ಪಾರ ಯಾವ್ದೋ ಒಂದು ಡ್ಯೂಟಿ ಹೋಗಿರ್ತಾರೆ, ನಿಮ್ ವಿಡಿಯೋ ನೋಡ್ತಿರ್ತಾರ. ನೀವು ವಿಡಿಯೋ ನೋಡಿದ ತಕ್ಷಣ ಯಾರೋ ಒಬ್ರು ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಇವ ಮಾಡ್ತಾಳೆ ಅವನು ಅಂದ್ರೆ ಪಪ್ಪಾಗ ಸಿಟ್ಟು ಬರ್ತೈತಿ. ಒನ್ ಟೈಮ್ ನನ್ನ ಮಗಳು ಹೊಗಳತ್ತಾರು, ಬೈಯಾತಾರು. ನಮ್ಮ ಭಾಷೆಕಂತೂ ಫಿಲ್ಟರ್ ಇಲ್ಲ. ನೀವು ನಿಮ್ಮವನ್ ಅಂದ್ರೆ ಕುಚಲ ಬೈಕೊಂಡು ನಾವು ನಮ್ಮ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇವ್ರು ಅಣ್ಣಾರಿಗೆ ಅಂತಿರ್ತೀವಿ, ಮಾಡ್ತೀವಿ. ನಮ್ಮ ಅಣ್ಣಂಗೆ ಎಷ್ಟೋ ಸಲ ಅಂತಿದ್ರು ಅವ್ರು, ಅದಕ್ಕೇನ್ ಮಾಡ್ಬಿಡ್ತಿದ್ರು, ಶೋ ಸ್ಟಾರ್ಟ್ ಆಗಿದ್ ಕೂಡ ಹೋಗಿ ಗಾಡ್ಯಾಗ ಕೂತ್ಬಿಡ್ತಿದ್ರು. ಎಲ್ಲಿ ಇವ್ರು ಬೇರೆ ಬೇರೆ ಮಾತಾಡ್ತಿರ್ತಾರ ಜನ, ಅಲ್ಲಿ ಅವ್ದೆಲ್ಲ ತಲೆ ಕೆಡ್ಸ್ಕೊಂಡು ಜಗಳ ಮಾಡೋದ್ಕಿಂತ ಸುಮ್ನೆ ಸೈಲೆಂಟ್ ಆಗಿ ಗಾಡ್ಯಾಗ ಕೂತ್ಬಿಟ್ಟು ಮುಗಿತಂತಂದು ಕಂಟ್ರೋಲ್ ಮಾಡ್ಕೊಂಡು. ನಮ್ಮ ಅಪ್ಪ ಬಾಜಿಕಿದ್ರು ಯಾರೋ ವಿಡಿಯೋ ಅಥವಾ ಮೊದಲು ಸ್ಟೇಜ್ ಫಂಕ್ಷನ್ ಮಾಡ್ಬೇಕು, ಭಾಳ ನಗಸ್ತಾನೆ ಗಡ್ಡು ಸುಳ ಮಗ ಅಂದ್ರೆ. ನಮ್ಮಪ್ಪ ಸಿಟ್ಟು ಬರ್ತಿತ್ತು, ಬಟ್ ಭಯಕ್ಕೂ ಆಗ್ತಿದ್ದಿಲ್ಲ. ಈ ತರದ ಯಾವ ತರದ ಮಾಮೂಲಿ ಏನು ಮಾಡಕ್. ಅಂದ್ರೆ ನೀವು ಸ್ಟಾರ್ಟಿಂಗ್ ಫೀಲ್ಡಿಗೆ ಬಂದಾಗ ನಿಮಗೆ ಹಿಂಗೆ ನಿಮ್ಮ ಡಿಸ್ಕ್ರಿಮಿನೇಟ್ ಮಾಡೋದು ಅಥವಾ ಹೈಟ್ ಇಲ್ಲ ಅಂತೇಳಿ ಹಿಂಗೆ ಮಾತಾಡೋದಕ್ಕೆ ಮಾಮೂಲಿ ಊರ್ ಜನ ಮಾತಾಡಿರ್ತಾರೆ, ಓಣಿ ಜನ. ಬಟ್ ಊರಂತ ಹೋದಲ್ಲಿ ಅವೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಅವೆಲ್ಲ ತಲೆ ಕೆಡಿಸ್ಕೊಂಡಿದ್ದ ಈ ಫೀಲ್ಡಿಗೆ ಬರ್ತಿದ್ದಿಲ್ಲ, ಈ ಮಸ್ಟಿಗೆ ನಾವು ಕುಂತು ಮಾತಾಡ್ತಿದ್ದಿಲ್ಲ. ಅದಕ್ಕೆ ಅದು ವೆರಿ ಟ್ರೂ ರೀ. ಎಲ್ಲ ಫೇಸ್ ಮಾಡಿ ಬಂದಿರೋದ್ರಿಂದ ಇವತ್ತಿಲ್ಲದಿರಿ. ಬಟ್ ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಬಿಕಾಸ್ ನೀವ ಅಂತಲ್ಲ,
ಅಥವಾ ಬೇರೆದವ್ರು ಅಂತಾರಲ್ಲ ಹಿಂಗೆ ದೇವ್ರು ಕೊಟ್ಟು ಸೃಷ್ಟಿ ರೀ ಅದು, ಯಾರು ಏನೇನು ಮಾಡಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ಯಾರೋ ಅವ್ರಿಗೂ ಇರ್ತೈತೆ, ಆ ಸಂಜು ಬಸ್ಸೆ ನಾನು ಒನ್ ಟೈಪ್ ಹಿಂಗೆ ಇಲ್ಲ, ಬಿಕಾಸ್ ಎಷ್ಟೋ ಮಂದಿ ಈಗ ಅನಿಸ್ತದೆ. ಹಂಗೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ತಮ್ಮ ಜಾಲಿಕಟ್ಟಿ ಸಂಜು ಅಂತ ಹೇಳಿದ್ನಲ್ಲ, ಹಾಂ ರೀ, ಅವ್ರು ನಮ್ಮ ಜೊತೆ ಬಂದಾರ ಅಂತ ಹೇಳಿದ್ನಲ್ಲ, ಅವರು ನನ್ನಂಗೆ ಅದಾರ. ಹೌದು ಹೌದು, ಸೇಮ್ ಸಿಮಿಲರ್ ಅನ್ನಿಸ್ತಾರೆ. ಹೌದು ಹೌದಾ, ಈ ನಮ್ಗೆ ಏಜ್ ಸ್ವಲ್ಪ ಎದ್ದು ಕಾಣ್ತೈತಿ ಬೇರೆ ಪ್ರಶ್ನೆ, ಅವ್ರಿಗೆ ಏಜ್ ಎದ್ದು ಕಾಣಲ್ಲ. ಹೌದು ಹೌದ್ರಾ, ಅವರು ನನ್ನ ಏಜೆ, ಓಕೆ. ಅವ್ರು ನನ್ನ ಏಜೆ. ತಪ್ಪು ತಿಳ್ಕೊಬೇಡಿ ಸರ್, ತಮ್ಮ ಏಜ್ರಿ? ನಂದು 25 ರೀ. ಹಾಂ ರೀ. ತಪ್ಪು ತಿಳ್ಕೊಬೇಡ್ರ, ಅನ್ನೋಕೇನು ಮದುವೆ ಆಗೈತೆ ನನ್ನ ಮದುವೆ. ಅಯ್ಯೋ ಹಂಗಲ್ಲ ಮರ, ನಾನು ನಿಮಗೆ ಆವೇದಕ್ಕೆ ನಾನು ಆವೇದ ಅಕ್ಕಾರ ನಾ ಆವೇದ ಹೇಳಿದ್ರಿ. ನಾ ಕೇಳುದಂದ್ರ ಆಡಿಯನ್ಸ್ ಕೆಲವೊಂದ್ ಜನ ಏಜ್ ಹೇಳಕ್ ನಾಚ್ಕೊಂಡ್ ಆವೇದ ಹೆಣ್ಮಕ್ಳು ನಾಚ್ಕೋತಾರ ಅಂದ್ರೆ ಒಪ್ಕೊಂತ, ಗಂಡ ಮಕ್ಳು ಏಜ್ ಯಾಕೆ ಹಂಗ ಅಂತೀರಿ? ಗಂಡ ಮಕ್ಳು ನಾ ಯಾಕೆ ಹೇಳಕ್ಕೆ ಏಜ್ ಅನ್ನೋರಂಗ ಅದಾರಿ. ನಾ ಯಾಕೆ ಹೇಳಿದ್ರೆ ಹೇಳಿಕಂದ್ರೆ ಅವು ನಾನೇ ಬರ ಸಿಗೋರು ಸದ ಸಿಗೋದಿಲ್ಲ ಅಷ್ಟೇ. ಈಗ ನಮ್ಮ ಸಂಜು ಜಾಲಿಕಟ್ ನಮ್ಮಲ್ಲೇ ನಮ್ಮ ಜೊತೆಗೆ ಕಾಂಬಿನೇಷನ್ ವಿಡಿಯೋಗಳು ಮಾಡ್ತಾರ, ಸ್ಟೇಜ್ ಫಂಕ್ಷನ್ ಮಾಡ್ತಾರೆ. ಅವರು ನನ್ನಂಗೆ ಅದ್ರ ಕುಬ್ಜ. ಹೌದ್ರಾ, ಅವರು ಅದನ್ನ ತಿಳ್ಕೊಂಡು ಪೀಳಿಗೆ ಬರ್ಲಿದ್ದಕ್ಕೆ ಬಿಟ್ಟಿದ್ರೆ ಅವ್ರು ಅಲ್ಲೇ ಇರ್ತಿದ್ರು. ಹೌದು, ಅವ್ರ ಅಪ್ಪ, ಅವ್ರ ಮಮ್ಮಿ, ಅವ್ರ ಅಣ್ಣ, ಅವ್ರ ಫ್ಯಾಮಿಲಿ ಅಷ್ಟೇ. ಸಂಜು ಜಾಲಿಕಟ್ಟಿ ಯಾರಪ್ಪ, ಅವ್ರ ಫ್ಯಾಮಿಲಿ ಅಷ್ಟೇ ಪರಿಚಯ. ಅವ್ರ ಹೆಸರು ಸಂಜುನ ನಿಮ್ ನೋಡಿ ಅವ್ರ ಹೆಸರು ಹೆಸರು ಸಂಜುನೇ ರೀ. ಅವ್ರ ಹೆಸರು ಸಂಜು. ಸಂಜುನೇ. ಅವರು ಅದನ್ನ ಅಷ್ಟೇ ತಿಳ್ಕೊಂಡಿದ್ರು, ಅವ್ರ ಮನ್ಯಾಗ ಇರ್ತಿದ್ರು. ಈಗ ನಾವು ಕುಬ್ಜದನ್ ಬಿಡಪ್ಪ ಮಂದಿ ಎಲ್ಲ ಬೈತಾರ ಅಂತೇಳಿ ನಾ ಮನ್ಯಾಗ ನಾ ಕೊರಗಿದ್ದೆ ಅಂದ್ರೆ ನಾ ಅಲ್ಲೇ ಇರ್ತಿದ್ದೆ, ಹೌದು, ಮುಂದೆ ಬರ್ತಿದ್ದಿಲ್ಲ. ಅವೆಲ್ಲ ಸ್ಪೇಸ್ ಮಾಡಂಗಿಲ್ಲ. ಸುಮಾರು ಜನ ಮಾತಾಡ್ತಾರ, ಸುಮಾರು ಜನ ಬಿಡ್ತಾರ, ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಅಂಥವ್ರಿಗೆ ಏನು, ಅವ್ರು ಮಾತಾಡೋರಿಗೆ ಏನು ಹೇಳಕ್ ಬಯಸ್ತೀರಿ? ನಿಮ್ಮಂಥವ್ರಿಗಲ್ಲ, ಅವ್ರು ಮಾತಾಡೋರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ಈಗ ಒಂದು ದೇವಸ್ಥಾನ ಐತೆ, ಒಂದು ದೇವಸ್ಥಾನ ಬಾಗಲ ಮುಚ್ಚಿ ನಾವು ನಮಸ್ಕಾರ ಮಾಡಿ ವಾಪಸ್ ಬರ್ಬೋದು, ಇಲ್ಲ ಅಂದ್ರೆ ಪೂಜೆ ಮಾಡಿ ವಾಪಸ್ ಬಂದು ಬಾಗಲ ಮುಚ್ಚಬೋದು. ಇದು ಊರ ಬಾಗಿಲಿದು, ಇದನ್ನೇ ಮುಚ್ಚಕ್ಕೆ ಬರ್ತೈತಿ. ದೇವಸ್ಥಾನ ಬಾಗಲ ಮುಚ್ಚಬೋದು, ಒಂದು ದಿವಸ ಪೂಜೆ ಮಾಡ್ಲಿಕ್ಕೆ ನಡಿತೈತಿ. ಹಂಗೆ ಎಕ್ಸಾಂಪಲ್ ಪೂಜೆ ಮಾಡ್ಲಿಕ್ಕೆ ಅಥವಾ ದೇವ್ರ ನಮಸ್ಕಾರ ಮಾಡ್ಲಿಕ್ಕೂ ನಡಿತೈತಿ. ಇದು ಊರ ಬಾಗಿಲಿದು. ಮಾತಾಡೋರು ನಾವು ಅವ್ರಿಗೆ ಏನು ಹೇಳಕ್ ಬರಲ್ಲ. ಮಾತಾಡಿದ್ರೆ ನಮ್ಮವರು, ಮಾತಾಡ್ಲಿಕ್ಕೂ ನಮ್ಮವರು, ತಮ್ಮವರು ನಮ್ಮವರು. ಜಯಣ್ಣ ಎದುರುಗಡೆ ಮಾತಾಡ್ರು ಉಳಿಯಲ್ಲ. ಎಂದು ಮಾತಾಡ್ರು ಸಾಗರ ಮಾತಾಡ್ಕೊರು ನಮಗೇನು ಬರ್ತಾರೆ. ಮುಂದೆ ಮಾತಾಡೋರು ಯಾರು ಅದಾರಿ? ಮಾತಾಡಿದವ್ರು ಮುಂದೆ ಮಾತಾಡ್ರೋರು ನಮ್ಮ ಮುಂದೆ ನಿಂದ್ರಲ್ಲರಿ. ನಾ ಆ್ಯಕ್ಚುಲಿ 2 ವರ್ಷದ ನಾ 2ನೇ ತಿದ್ದಾಗಿಂದ ಪೀಳಿ ಬಂದೀನಿ. ನಾ ಇಷ್ಟು ವರ್ಷ ಆತ್ರಿ. ನಾ ಇಷ್ಟು ನೇರವಾಗಿ ಮಾತಾಡ್ತೀನಿ, ಮಂದಿ ಕೆಟ್ಟ ಹಾಕಿನಿ, ಆ ಬೇರೆ ಪ್ರಶ್ನೆ. ನನ್ನ ಮುಂದೆ ಎದುರುಗಡೆ ಹೊತ್ತಿಗೂ ಆ ಥರ ಮಾತಾಡೋರು ಬಂದ್ರಂದ್ರೆ ನಾ ಎದ್ದು ಉರಿದು ಬಿಡ್ತು ನನಗೆ. ಎದುರುಗಡೆ ನಿಂತ್ರೆ ಸಾಕತ್, ಬಾಯಿಗೆ ಬಂದ ಬೈತಿರ್ತೀನಿ, ಬೇರೆ ಪ್ರಶ್ನೆನೇ ಇಲ್ಲ. ನಾ ಹಿಂದೆ ಮುಂದೆ ಮುಲಾಜ್ ಇಟ್ಕೊಳ್ಳಲ್ಲ, ಯಾಕಂದ್ರೆ ಅಭಿಮಾನಿಗಳು. ಹೌದು, ಅವ್ರಂತೂ ತನ್ನ ಕೊಟ್ರ ತಿನ್ನತ್ತೀವಿ, ಬೇರೆ ಪ್ರಶ್ನೆ. ಮುಲಾಜ್ ಇಲ್ದೆ ಹೇಳ್ತೀನಿ, ಅವ್ರ ಅಪ್ಪನ ತಿಂದಿಲ್ಲ, ಅವ್ರ ಮನೆ ತಿಂದಿಲ್ಲ. ನನ್ನ ಬಗ್ಗೆ ಮಾತಾಡಕ್ಕೆ ಖರೆ ನಾವು ಹುಡ್ಸಿಲ್ಲ, ಅವ್ನ ನಾ ಹುಡ್ಸಿಲ್ಲ, ಸಾಧ್ಯ ಇಲ್ಲ. ಹುಡ್ಸಿದ ನಮ್ಮ ಅಪ್ಪ 9 ತಿಂಗಳು ಹೊತ್ತು ತ್ರಾಸ ತೊಗೊಂಡಕ್ಕೆ ನಮ್ಮವ್ವ, ಅವ್ರಿಗೆ ತ್ರಾಸಿಲ್ಲ. ನೀವ್ ಯಾವ ಮರೆ, ನೀ ಯಾವ ನನಗೆ ಮಾತಾಡಕ್ಕ? ಹೌದಿಲ್ರಿ, ಅಷ್ಟೇ. ಅವ್ರು ತಲೆ ಕೆಡಿಸ್ಕೊಳಲ್ಲ ಅವ್ರ ಬಗ್ಗೆ ಮಾತಾಡೋ